ಈ ಬಂಗ್ಲೆಯಲ್ಲಿ ವಾಸ ಮಾಡ್ತಿರೋ ಕೋಟ್ಯಾಧಿಪತಿ ರಘುನಾಥ್ ರಾವ್ ಅತಿ ವಿಚಿತ್ರ ಪ್ರಾಣಿ. ಅವನ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಹೇಗೆ ತಿಗಣೆಗಳು ಸೊಳ್ಳೆಗಳು ಮನುಷ್ಯನ ರಕ್ತ ಹೀರಿ ರೋಗ ಹರಡೋಕೆ ಅಂತಾನೆ ಹುಟ್ಟಿವೆಯೋ, ಹಾಗೆ ಬಡವನೂ ಸಹ ಶ್ರೀಮಂತರ ರಕ್ತ ಹೀರಿ ರೋಗ ಹರಡೋಕೆ ಅಂತಾನೆ ಸೃಷ್ಟಿಯಾಗಿದ್ದಾನೆ. ಹಾಗಾಗಿ ಈ ಆಗರ್ಭ ಶ್ರೀಮಂತನಿಗೆ ಬಡವರು ಅಂದ್ರೆ ಕಾಲು ಕಸ. ಅವ್ರನ್ನ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ. ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ. ನಾನೆಲ್ಲಿ ಕಾಲಿಡ್ತೀನೋ ಅಲ್ಲಿ ಕೈ ಇಡ್ತೀನೋ. ತಪ್ಪಾಯ್ತು ಯಜಮಾನ್ರೆ. ಬಂತಂದು ಅಯೋಗ್ಯ. ನಿಧಾನ ಯಜಮಾನ್ರೆ. ನನ್ನ ಮುಟ್ಬಿಟ್ಟೇನೋ. ಅಲ್ಲ ಯಜಮಾನ್ರೆ, ನೀವು ಕೆಳಗ್ ಬೀಳ್ತಾ ಇದ್ರಿ. ಹೌದು, ಕೆಳಗ್ ಬೀಳ್ತೀನಿ, ತಲೆ ಹೊಡ್ಕೋತೀನಿ, ಹಾಳಾಗಿ ಹೋಗ್ತೀನಿ. ವಿಷಯ ನನ್ನ ಹಾಕೊಂಡ್ಬಿಡ್ದೆ. ಏ ಪ್ರಾರಬ್ಧವೇ, ಹಂದಿ, ದರಿದ್ರವೇ, ಹೋಗೋ ಆಚೆ, ಹೋಗೋ ಹೋಗು. ಏ ಲಕ್ಷ್ಮಣ, ಡೆಟಾಲ್ ತಗೋ, ಬಿಸಿನೀರ್ ರೆಡಿ ಮಾಡು. ಈ ದರಿದ್ರದ್ದು ನನ್ನ ಮುಟ್ಬಿಟ. ಥೂ, ಮೈಯೆಲ್ಲ ನಾರತೆ ಗಬ್ಬು ಆಸ್ತಿ. ಭಗವಂತ, ಇನ್ನೆಷ್ಟು ಸರ್ತಿ ಸ್ನಾನ ಮಾಡಿದ್ರು ಈ ದರಿದ್ರ ಬಡವರು ವಾಸನೆ ನನ್ನಿಂದ ದೂರ ಆಗುತ್ತೆ ಏನೋ. ಯಜಮಾನ್ರೆ, ದೂರ 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 ನಿಂತ್ಕೊಂಡ್ ಬರ್ಸು. ಮೈ ಮೇಲೆ ಬಂದ್ಬಿಡ್ತದೆ ದರಿದ್ರದ್ದು. ಏನ್ ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಸರಿ ಯಜಮಾನ್ರೆ. ಬಡವ ರಾಸ್ಕಲ್ ಎಲ್ಲ ಜೊಲ್ ಸುರಿಸ್ತಾ ನಿಂತ್ಕೊಂಡ್ಬಿಡ್ತಾರ ದರಿದ್ರದ್ದು. ನಾನ್ ಕಣ ಬಾಮೈದ, ನಾನ್ ಕಣ ಬಾವ, ನಿನ್ ಬಾಮೈದ. ನಿಮ್ ಬಾವನ್ ಮನೆ ಹಾಳಾಗೋಯ್ತು. ಈ ಡೈನಿಂಗ್ ಟೇಬಲ್ ನಿನ್ ಕಣಿಗೆ ಚರಂಡಿ ತರ ಕಾಣ್ತಾ ಇದೆಯೇನೋ? ಡಿಡಿಟಿ ಹೊಡಿತಾ ಇದೆಯಲ್ಲ? ಪೂರಿ ತಿಂದ ತಿಂದೆ. ಎಲ್ಲಿ ಬಾಯ ಅನ್ನೋ? ಅಯ್ಯೋಗ್ಯ, ಏನೋ ಮಾಡ್ತಾ ಇದೀಯಾ? ನಿನ್ನ ಬಾಯಲ್ಲಿ ಸೇರ್ಕೊಂಡಿರೋ ಕ್ರಿಮಿ ಕೀಟ ನಾನ್ ನಾಶ ಮಾಡ್ತಾ ಇದ್ದೀನಿ. ನಾನು ಹೋಗಲ್ಲ. ಯಾಕೆ? ಸಾಯಕ್ ಮುಂಚೆ ನಮ್ಮಕ್ಕ ಏನ್ ಹೇಳಿದ್ಲು? ಏನ್ ಹೇಳಿದ್ಲು? ನೀನು ನೆಗೆದು ಬೆಳೆವರೆಗೂ, ನಿನ್ನ ಚಿತೆಗೆ ಬೆಂಕಿ ಹಚ್ಚವರೆಗೂ, ನಿನ್ನ ಬೂದಿನ ಚರಂಡಿಲಿ ಬಿಸಾಕೋವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ 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 ಬಾವ. ಇದು ನಮ್ಮಕ್ಕ ಮಾಡಿರೋ ಶಪಥ. ಅಯ್ಯೋ ಪುಣ್ಯಾದ್ಗಿತ್ತಿ, ನೀನ್ ಸತ್ತು ಸ್ವರ್ಗ ಸೇರ್ಕೊಂಡೆ. ಈ ನಕ್ಷತ್ರಿಕ ದಿನ ನನಗೆ ನರ್ಕ ತೋರಿಸ್ತಾನಲ್ಲಿ. ಈಗ ಈ ಬಂಗ್ಲೆಯಲ್ಲಿ ವಾಸ ಮಾಡೋ ಮತ್ತೊಬ್ಬ ಕೋಟ್ಯಾಧೀಶ ರಾಜೀವ್ ಕುಮಾರನ್ ಭೇಟಿ ಆಗೋಣ. ಎಲ್ರೂ ಬಡತನ ನಿರ್ಮೂಲ ಆಗ್ಬೇಕು ಅಂದ್ರೆ ಇವನು ಬಡವರೇ ನಿರ್ಮೂಲ ಆಗ್ಬೇಕು ಅಂತ ಆಸೆ ಪಡ್ತಾನೆ. ರೀ ಪುರುಷೋತ್ತಮ್ ಸರ್, ಆ ಇಂದಿರಾನಗರ ಸ್ಲಮ್ ಅಲ್ಲಿ ಆ ದರಿದ್ರ ಪೀಡೆಗಳು ಟೆಂಟ್ ಹಾಕೊಂಡು ಸಾಯ್ತಿದವಲ್ಲ, ಅವ್ರನ್ನೆಲ್ಲ ಯಾವಾಗ ಒದ್ದೋಡಿಸ್ತೀರಾ? ಸರ್, ಲಕ್ಷ್ಮಿ ಮೇಡಮ್ ಆ ಸ್ಲಮ್ ಖಾಲಿ ಮಾಡಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ ಸರ್. ಯಾಕಂದ್ರೆ ಅವ್ರ ಕ್ಲೋಸ್ ಫ್ರೆಂಡ್ಸ್ ಇಂದು ಅಲ್ಲೇ ವಾಸ ಮಾಡೋದಂತ. ಮೈ ಫುಟ್, ನನ್ನ ಮಗಳಿಗೆ ಇಂತ ಸ್ಲಮ್ ಫ್ರೆಂಡ್ ಐ ಹೇಟ್. ಗೌತಮ್, ಮೊನ್ನೆ ತಾನೇ ಬಿಸಿನೆಸ್ ಟ್ರಿಪ್ ಬಂದ್ಬಿಟ್ಟು ಯುಎಸ್ ಹೋದೆ, ಇಷ್ಟು ಬೇಗ ಬಂದ್ಬಿಟ್ಯಾ? ಅದು ನನ್ನ ಮಗಳು ರಮ್ಯಾ. ರಮ್ಯಾಗೇನಾಯ್ತು? ಗಾಬರಿ ಆಗೋದೇನಿಲ್ಲ ಅಣ್ಣ, ಶಿ ಇಸ್ ಅಬ್ಸಲ್ಯೂಟ್ಲಿ ಫೈನ್. ರಮ್ಯಾ, ಏನೋ ಗೌತಮ್ ಇದು? ನಿನಗಿರೋದು ನಾನು ಒಬ್ನೇ ಅಣ್ಣ, ನನಗೆ ಹೇಳಿದೆ ಮದುವೆ ಮಾಡ್ಬಿಟ್ಟಿದ್ಯಾ? ಅಣ್ಣ, ಪರಿಸ್ಥಿತಿ ಹಾಗಿತ್ತು. ಇವರಿಬ್ರು ಒಬ್ಬರೊಬ್ರು ಪ್ರೀತಿಸ್ತಾ ಇದ್ರು. ಅದಕ್ಕೆ ನಾನೇ ನಿಂತು ಇವರಿಬ್ರು ಮದುವೆ ಮಾಡಿಸ್ದೆ. ಬಾ, ಈ ಹುಡುಗನ ಆಸ್ತಿ ಅಂದಿಸ್ತಿಲ್ಲ ನಮ್ಗೆ ಈಕ್ವಲ್ ಆಗಿದೆಯಾ? ಅಣ್ಣ, ನಿನ್ನ ಹತ್ರ ಏನ್ ಮುಚ್ಚು ಮರೆ. ಈ ಹುಡುಗ ನಮ್ಮ ಡ್ರೈವರ್ ಗಣಪತಿ ಮಗ. ಏನು ಹೇಳ್ತಿದ್ಯಾ? ಹೌದಣ್ಣ. ನೋ 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 ನೋ. ಏಯ್, ಯಾವ ಮನೆಯಲ್ಲಿ ನಾಯಿಗಳು ಸಾಕೋದಕ್ಕೂ ಜಾತಿಗಳು ನೋಡ್ತೀವೋ ಅಂತವ್ರ ಮನೆ ಅಳಿಯ. ಆಫ್ಟರ್ ಆಲ್ ಡ್ರೈವರ್ ಮಗನ. ಇಂಥ ಅಲ್ಕ ಕೆಲಸ ಮಾಡ್ಬಿಟ್ಟು ನಾನು ಮುಂದೆ ಬಂದು ನಿಂತ್ಕೊಂಡಿರಲ್ಲ, ನಾಚಿಕೆ ಆಗಲ್ಲ ಅವಳಿಗೆ? ನನ್ನ ಮಗಳು ಏನಾದ್ರೂ ಈ ತರ ಮಾಡಿದ್ರೆ ಅವಳು ಶೂಟ್ ಮಾಡಿ ಕೊಂದಾಕ್ಬಿಡ್ತಾ ಇದ್ದೆ. ನೋಡೋ, ನನ್ನ ಕೈಯಿಂದ ಕೊಲೆ ಆಗಕ್ ಮುಂಚೆ ಮರ್ಯಾದೆಗಳಿಂದ ಹೊರಟೋಗು. ಏಯ್, ಈ ದರಿದ್ರದವ್ರನ್ನ ನನ್ನ ಕಣ್ಣು ಕಾಣಿಸಂಗೆ ಕರ್ಕೊಂಡು ಹೊರಟೋಗು. ಗೆಟ್ ಔಟ್. ರಿಲ್ಯಾಕ್ಸ್ ಅಣ್ಣ, ರಿಲ್ಯಾಕ್ಸ್. ಹೊಸದಾಗಿ ಮದುವೆ ಆಗಿರೋ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅಂತ ಕರ್ಕೊಂಡು ಬಂದ್ರೆ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಭಿಕಾರಿಗಳ ಸಂಬಂಧ ಮಾಡಿರೋಗಳ ಆಶೀರ್ವಾದ ಮಾಡಕ್ಕೆ ಈ ರಾಜೀವ್ ಕುಮಾರ್ಗೇನು ಹುಚ್ಚಿಡ್ತಿದೀಯಾ?
ಇವಳಿಂದ ನಮ್ಮ ವಂಶಕ್ಕೆ ಕಳಂಕ ಬಂದ್ಬಿಡ್ತು. ನೋಡೋ, ನೀನಾದ್ರೂ ಸರಿ, ನಿಮ್ಮ ಮನೆಯವರಾದ್ರೂ ಸರಿ, ನನ್ನ ಮುಖ ತೋರಿಸ್ಬಾರ್ದು. ಔಟ್ ಔಟ್. ಹೋಗ್ತೀನಣ್ಣ, ಹೋಗ್ತೀನಿ. ಆದ್ರೆ ಒಂದ್ ಮಾತು, ಈ ನಿನ್ನ ದರ್ಪ ಅಹಂಕಾರ ಯಾವತ್ತೂ ಶಾಶ್ವತ ಅಲ್ಲ. ಯಾಕೆಂದ್ರೆ ನಿನಗೂ ಒಬ್ಳು ಮಗಳಿದ್ದಾಳೆ. ನೀನು ಒಂದಿನ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡಿರ್ತೀಯ. ಆಗ ನಾನು ಬಂದು ಮಾತಾಡ್ತೀನಿ. ಗುಡ್ ಬೈ ಮಿಸ್ಟರ್ ರಾಜಕುಮಾರ್, ಗುಡ್ ಬೈ. ನಿನಗೂ ಒಬ್ಳು ಮಗಳಿದ್ದಾಳೆ. ನೀನು ಒಂದಿನ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡಿರ್ತೀಯ. ಆಗ ನಾನು ಬಂದು ಮಾತಾಡ್ತೀನಿ. ನೋ, ನನ್ನ ವಿಷಯದಲ್ಲಿ ಈಗಾಗಲ್ಲ. ನನ್ನ ಮಗಳ ವಿಷಯದಲ್ಲೂ ಇದೆಲ್ಲ ಸಾಧ್ಯನೇ ಇಲ್ಲ. ನೋ. ಯಾಕೋ ಗಾಡಿ ನಿಲ್ಲಿಸ? ಸರ್ ನೋ ಎಂಟ್ರಿ ಸರ್. ನೋ ಎಂಟ್ರಿನಾ? ಹಾ ಸರ್. ಅದೆಲ್ಲ ಬಡವ್ರಿಗ, ತೆಗಿಯೋ ಗಾಡಿನ. ಓಕೆ ಸರ್. ಏಯ್, ಯಾವನವನು ಕತ್ತೆ ಬಡವ ಅಡ್ಡ ನಿಲ್ಸಿರೋದು? ಯಾವ ನನ್ ಗೂಬೆ ನನ್ ಮಗ ಒನ್ವೇ ನನ್ನ ಒಳ್ಳೆ ಗೂಳಿ ಬಂದಂಗ್ ಬರ್ತಾ ಇದ್ದಾನಲ್ಲ. ನಿನ್ನ ಏಯ್, ಯಾವನವನು ಕಂತ್ರಿ ವಂಶದವನು? ಕಿವಿ ಕೇಳಿಸೋಣ ನಿಂಗೆ? ಏಯ್, ಗಾಡಿಯಿಂದ ತೆಗಿಯೋ. ಒನ್ ವೇಲ್ ಬಂದಿದ್ ನೀನು ಬಡವರ ಆಸ್ಕಲ್, ತೆಗ ಗಾಡಿನ. ಏಯ್, ಫಸ್ಟ್ ನೀನ್ ತೆಗಿಯೋ. ಏಯ್ ರಾಜೀವ್, ಅರೆ ರಘು, ಗುಂಡು, ಎಷ್ಟು ವರ್ಷ ಆಯ್ತು ಕಣಲೇ ನಿನ್ನ ನೋಡಿ. 20 ವರ್ಷ ಆಯ್ತಲ್ಲ ನಿನ್ ನೋಡಿ. ಎಂತ ಆಶ್ಚರ್ಯ ನೋಡ. 20 ವರ್ಷದಿಂದ ಒಂದೇ ಊರಲ್ಲಿ ಬದುಕ್ತಾ ಇದೀವಿ, ಒಂದ್ಸಲನು ಭೇಟಿ ಆಗ್ಲೇ ಇಲ್ವಲ್ಲೋ? ಈಗ ಆಗಿದೀವಲ್ಲಪ್ಪ. ಹೌದ್ ಕಣ. ಒಳ್ಳೆ ಟೈಮಲ್ಲಿ ಬಂದಿದ್ಯಾ, ಬಾ ನನ್ ಜೊತೆ. ಎಲ್ಲಿಗೆ? ಬಾರಯ್ಯ. ಏನಂತ ಹೇಳ? ನನ್ ಮಗನ್ಗೆ ಹೆಣ್ಣು ನೋಡಕ್ ಹೋಗ್ತಿದ್ವಿ ಕಣ. ಓಹ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಯಾರ ಮನೆ ಸಂಬಂಧ? ಸಾಫ್ಟ್ವೇರ್ ಸ್ಟಾರ್ ಗೌತಮ್ ಕುಮಾರ್ ಮಗಳು. ಗೌತಮ್ ಕುಮಾರ್? ರಘು, ಹಾಗಾದ್ರೆ ನೀ ಅಲ್ಲೋಗೋದು ಬಿಲ್ಕುಲ್ ವೇಸ್ಟ್. ಯಾಕಯ್ಯ? ಆ ಗೌತಮ್ ಕುಮಾರ್ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ತಮ್ಮ. ಒಳ್ಳೇದಾಯ್ತಲ್ಲ. ಏನ್ ಒಳ್ಳೇದಾಯ್ತು ನಿನ್ ತಲೆ. ಅವನ್ ಮಗಳು ನನ್ನ ಯಾವನ ತಲೆ ಮಾಸಿ ಡ್ರೈವರ್ ಮಗನ ಜೊತೆಗೆ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ. ಹೌದಾ ರಘು? ನಾನು ಹೇಳೋ ಸತ್ಯ ಕಣೋ. ನಾಳೆ ಈ ಕಂತ್ರಿ ಕೆಲಸ ನಮ್ಮ ಮಕ್ಕಳು ಮಾಡ್ಬೋದು. ಟೆನ್ಷನ್ ಆಗ್ಬೇಡ ಕಣೋ. ನಮ್ ಜೀವನದಲ್ಲಿ ಇಂಥ ದುರಂತ ನಡಿಬಾರ್ದು ಅನ್ನೋ ಹೋಗಿದ್ರೆ ಪರಿಹಾರ ಕಂಡಿಡ್ಕೊಂಡ್ಬಿಡುವ. ನನ್ ಜೊತೆಗೆ ಬಾರೋ. ನಿಮ್ ಟೆನ್ಷನ್ ನನಗೆ ಅರ್ಥವಾಗುತ್ತೆ ಮಿಸ್ಟರ್ ರಾಜೀವ್. ಈಗ ಹುಡುಗಿಗೆ 18 ವರ್ಷ, ಹುಡುಗನಿಗೆ 21 ವರ್ಷ ಆದ್ಮೇಲೆ ಅವ್ರಿಷ್ಟ ಬಂದವ್ರ ಜೊತೆ ಮದುವೆ ಮಾಡ್ಕೋಬಹುದು. ಅದಕ್ಕೆ ಸ್ವಾಮಿ ನಾವು ನಿಮ್ಮ ಹತ್ರ ಬಂದಿರೋದು. ಅಕಸ್ಮಾತ್ ನನ್ನ ಮಗಳು ಡ್ರೈವರ್ ಮಗನು ವಾಚ್ಮನ್ ಮಗನ ಜೊತೆ ಓಡೋಗ್ಬಿಟ್ರೆ ನನ್ ಗತಿ ಏನು? ಆಗೇನಾದ್ರು ಆಗ್ಬಿಟ್ರೆ ಆತ್ಮಹತ್ಯೆ ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ಆಗದೆ ಇರಕ್ಕೆ ಒಂದು ಒಳ್ಳೆ ಐಡಿಯಾ ಕೊಡಿ. ಜಸ್ಟ್ ಅ ಮಿನಿಟ್. ತಗೊಳ್ಳಿ. ಇದು ಮ್ಯಾರೇಜ್ ಸರ್ಟಿಫಿಕೇಟ್, ಅಫಿಷಿಯಲ್ ಆಗಿ. ಇದು ನಾನು ತಗೊಂಡು ಏನ್ ಮಾಡ್ಲಿ? ರಾಜೀವ್, ಇದರಲ್ಲಿ ನಿಮ್ ಮಗಳ ಸಹಿ ಹಾಕ್ಸಿ. ಏನ್ ಸ್ವಾಮಿ ಹಿಂಗ್ ಹೇಳ್ತಿದ್ದೀರಾ? ನನ್ ಮಗಳಿಗೆ ಇಲ್ಲಿ ಸೈನ್ ಹಾಕಂದ್ರೆ ಯಾಕೆ, ಏನು, ಎತ್ತ ಅಂತ ಕೇಳಲ್ವಾ ಅವಳು? ಕೇಳ್ತಾಳೆ ಸ್ವಾಮಿ. ಅದಕ್ಕೆ ಈ ಸಿಗ್ನೇಚರ್ನ ನಿಮ್ ಮಗಳಿಗೆ ಯಾಮಾರಿಸಿ ಹಾಕಿಸ್ಬೇಕು. ಅಂದ್ರೆ ಮೋಸದಿಂದನಾ? ಆಯ್ತು, ಹಾಕಿಸ್ತೀನಿ. ಆಮೇಲೆ ನೀವು ಆಕೆನ ಯಾರ ಜೊತೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಿರೋ ಅವ್ರ ಸಿಗ್ನೇಚರ್ನ ಅಲ್ಲ ಹಾಕಿಸ್ತೀನಿ. ಆಮೇಲೆ ರಿಜಿಸ್ಟರ್ ಆಫೀಸ್ಗೆ ಹೋಗೋದು, 1-4-5 ಸಾಕ್ಷಿಗಳನ್ನ ಇಟ್ಕೊಂಡು ಸೈನ್ ಹಾಕ್ಸೋದು. ಹಾಕಿಸ್ಕೊಂಡ್ರಿ ಆಮೇಲೆ ಇಬ್ರು ಗಂಡ ಹೆಂಡತಿ ಅಂತ ಕಾನೂನು ಪ್ರಕಾರ ಆಗೋಗ್ಬಿಡೋದಿಲ್ವೇನ್ರಿ? ಸರ್, ನೀವು ಜೀನಿಯಸ್ ಸರ್. ರಘು ಈಸ್ ಜೀನಿಯಸ್, ಪ್ರಳಯಾಂತಕ. ಸರ್ ತಗೊಳ್ಳಿ ಬ್ಲಾಂಕ್ ಚೆಕ್. ಎಷ್ಟು ಬೇಕಾದ್ರೂ ಫಿಲ್ ಮಾಡ್ಕೊಳ್ಳಿ ಸರ್. ತಗೊಳ್ಳಿ ಸರ್, ನಂದೊಂದು ಬ್ಲಾಂಕ್ ಚೆಕ್ ತಗೊಳ್ಳಿ. ನನಗೂ ಇಂಥದೇ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು. ರಘು, ಇದರಿಂದ ನಿನಗೇನು ಪ್ರಯೋಜನ? ಗುಂಡು, ನಿನಗೆ ಭಯ ಇದೆ, ನನಗೂ ಅದೇ ಭಯ ಇದೆ ಕಣೋ. ನನ್ನ ಮಗ ಪ್ಯೂರ್ ಗೋಲ್ಡ್, ಅಪ್ಪಟ ಅಪರಂಜಿ ಚಿನ್ನ.
ಬೆಂಗಳೂರಿಗೆ ನಗರದಲ್ಲಿ ಬೇಸರ್ಗೆ ಓಡಾಡೋ ಎಲ್ಲ ಅಣ್ಣಗೆ ಅಮ್ಮನ್ಗೆ ತಮ್ಮನ್ಗೆ ಅಕ್ಕನ್ಗೆ ಎಲ್ರಿಗೆ ನಮ್ದಕ್ಕೆ ಸಲಾಂ. ಆಹಾ, ಈ ಜೇನ್ಗೆ ತುಟಿಗೆ ಇರೋ ಹುಡುಗಿಗೂ ನಮ್ದಕ್ಕೆ ಸಲಾಂ. ಅಯ್ಯೋ ಎಲ್ಲ ಬನ್ನಿ ಸಾಬ್, ನೋಡಿ ಸಾಬ್, ಕೇಳಿ ಸಾಬ್. ರಾತ್ರಿ ಮನೆಗೆ ಬೇಕಾದ್ರೆ ತಿಗ್ನೆಗೆ ಕಾಟ ಇಲ್ಲ ಸಾಬ್, ಅದಕ್ಕೂ ನಮ್ಮ ಹತ್ರ ತೈಲ ಇದೆ ಸಾಬ್. ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಮೀನ್ಕಾಯಿ ಎಣ್ಣೆ ಸಾಬ್. ಹೌದು, ಇದು ಸಾಮಾನ್ಯ ತೈಲ ಅಲ್ಲ ಸಾಬ್. ಒಡೆದೋಗಿರೋ ಹಾಡಿಗೆ ಜೋಡಿಸ್ಬಿಡ್ತಾರೆ ಸಾಬ್, ಮುರಿದೋಗಿರೋ ಗಾಯಿಗೆ ಅಂಟಿಸ್ಬಿಡ್ತಾರೆ ಸಾಬ್. ಅದಕ್ಕಿಂತ ಒಂದು ಮುಖ್ಯವಾಗಿ ಮಾತು ಐತೆ ಸಾಬ್. ಈ ಎಣ್ಣೆಗೆ ಮಾರಕ್ಕೆ ಬಂದಿರೋದು ಅಂತ ಇಂತ ಕಂಜಿಗೆ ಪಿಂಜಿಗೆ ಯಾರು ಅಲ್ಲ ಸಾಬ್. ಕೋಟ್ಯಾದಿಗೆ ಪತಿಗೆ ಇಲ್ಲ, ಕೋಟ್ಯಾದಿಗೆ ಪತಿ ರಘುನಾಥ್ ರಾವ್. ಅವ್ರದಕ್ಕೆ ಮಗ ಬಂದಿದ್ದಾರೆ ಆದಿತ್ಯ ರಾವ್. ನಮ್ದಕ್ಕೆ ಎಣ್ಣೆ ಇಲ್ಲ ಸಾಬ್, ಮಸ್ತು ಸಾಬ್. ಕೈಗೆ ನೋವಿರ್ಲಿ, ಕಾಲಿಗೆ ನೋವಿರ್ಲಿ, ಎಡಕ್ಕೆ ಹೆಚ್ಚಾಗಿ ಬಿಸಾಕಿ ಇರ್ಲಿ. ಅಯ್ಯೋ ದರಿದ್ರದವನೇ ಮುಟ್ಟಾಳ. ಈ ಕಂತ್ರಿಗೆ ಸೇರ್ಕೊಂಡು ನಾನು ಆಫೀಸ್ ಮೀನನ್ನೇ ಮಾರ್ತಾ ಇದೆಯಲ್ಲೋ, ನನ್ನ ಮರ್ಯಾದೆ ಎಲ್ಲ ತೆಗಿತಾ ಇದೆಯಲ್ಲೋ. ನಿನ್ ಸ್ವಲ್ಪ ನಾಚಿಕೆ ಆಗೋದಿಲ್ಲ. ಬಯ್ಯೋ ಬೇನ, ಆಗ್ಲೇ ನಿಮ್ಗೆ ಹೇಳಿಲ್ಲ ಕೋಟ್ಯಾಧಿಪತಿ ರಘುನಾಥ್ ಕೆ ರಾವ್. ಅದು ಇದೆ, ತಾಲಿ ಬಜಾವ್, ತಾಲಿ. ನನ್ನಂತ ಅಮಾಯಕ ಮಗನ್ಗೆ ಪಾಕೆಟ್ ಮನಿನೇ ಕೊಡದೇ ಇರೋಂತ ತಂದೆ, ನನ್ನಂತ ಹೆಲ್ಪ್ಲೆಸ್ ಮಗ ಮೀನ್ ಎಣ್ಣೆ ಮಾರ್ದೆ ಇನ್ನೇನು ಆನೆ ಎಣ್ಣೆನ ಮಾರಕ್ಕಾಗುತ್ತೆ? ನೀ ಆನೆ ಆದ್ರೂ ಮಾರ್ಕೋ, ಹೆಗ್ನಾದ್ರೂ ಮಾರ್ಕೋ, ಇರುವೆ ಆದ್ರೂ ಮಾರ್ಕೋ, ನನ್ನ ಆಫೀಸ್ ಮುಂದೆ ಮಾರಬಾರ್ದು. ಕತ್ತೆಗಳ ಏನ್ ನೋಡ್ತಾ ಇದ್ರೆ ಇದನ್ನೆಲ್ಲ ಕಿತ್ತು ಬಿಸಾಕಿ ಬಿಸಾಕಿ. ಕೋತಿ ಕುಣಿತಾ ಇದ್ಯಾ? ಹೋಗಿಲ್ಲ ಹೋಗಿಲ್ಲ, ಏನ್ ಸಿಟಿ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ರ ನೀವೆಲ್ಲ? ಹೋಗಿಲ್ಲ. ಕೇಳಿಸ್ಕೋ ಕುಲಪುತ್ರ, ಎಲ್ಲಿವರೆಗೂ ಈ ಮುಟ್ಟಾಳ ಮೆಕ್ಯಾನಿಕ್ ಸಾಹಸ ಬಿಡೋದಿಲ್ವೋ ಅಲ್ಲಿವರೆಗೂ ನನ್ನ ಆಸ್ತಿಲಿ ಒಂದೇ ಒಂದು ಪೈಸನೂ ಸಿಗಲ್ಲ. ದರಿದ್ರದವನೇ. ಏನ್ ಮಾಡೋದು ಅದೇ? ನಿಮ್ಮಪ್ಪ ನಮ್ಮ ಎಣ್ಣೆ ಅಂಗಡಿನೂ ಬಂದ್ ಮಾಡ್ಬಿಟ್ರಲ್ಲೋ, ಮುಂದೇನೋ ಮಾಡೋದು? ಕೀ ಕಳೆದೋದ್ರೇನಂತೆ, ಬೆರಳು ಹಾಕಿ ಬೀಗ ತೆಗಿತೀನಿ. ನಾನೆಂತ ಕಲಾಕಾರ ಅಂತ ಇನ್ನು ನಮ್ಮ ಅಪ್ಪಂಗ್ ಗೊತ್ತಿಲ್ಲ. ಯು ಡೋಂಟ್ ವರಿ ಮ್ಯಾನ್, ಕಮಾಂಡ್ ಮ್ಯಾನ್, ಲೆಟ್ಸ್ ಗೋ ಮ್ಯಾನ್. ಐ ನೋ ಜೆಂಟ್ಲ್ಮ್ಯಾನ್, ನೀವು ರಘುನಾಥ್ ರಾವ್ ಸಣ್ಣ ಅನ್ನೋದ್ರೊಳಗ ನಮಗೆ ಯಾವುದೇ ಡೌಟ್ ಇಲ್ಲ ನೋಡಪ್ಪ. ಆದ್ರ ನಿಮ್ಮ ಡ್ಯಾಡಿ ನನಗೆ ಮುದ್ದಾಮ್ ಫೋನ್ ಹಚ್ಚಿ ಏನ್ ಆರ್ಡರ್ ಮಾಡಿದಾರ ಅಂದ್ರ, ನನ್ನ ಮಗ ತರೋ ಯಾವ್ದೋ ಚೆಕ್ ನ ಆರ್ಡರ್ ಮಾಡಬೇಡ್ರಿ ಅಂತ ಹೇಳಿ ಲಕ್ಷ್ಮಣ ರೇಖೆ ಕುಯ್ದಾರ. ಅವೆಲ್ಲ ಗೊತ್ತಿಲ್ಲ ಮಿಸ್ಟರ್ ಉಳ್ಳಾಗಡ್ಡಿ, ನೀವು ನನ್ ಚೆಕ್ ಪಾಸ್ ಮಾಡ್ಲೇಬೇಕು. ಇದೊಳ್ಳಿ ತಲಿಬ್ಯಾನಿ ಆತಲ್ರಿ. ಚೆಕ್ 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 ಚೆಕ್. ಯು tore my check. Yes. 1 minute. ಹಲೋ ಡ್ಯಾಡಿ, ನಾನು ಆದಿ ಮಾತಾಡೋದು. ಕಂದನ ಮನೆ ಹಾಳಾಗೋಯ್ತು. ನಿಮ್ಮ ಮಾನ ಮರ್ಯಾದೆ ಬೀದಿಗೆ ಬಂದ್ಬಿಡ್ತು. ಈ ಬ್ಯಾಂಕ್ ಮ್ಯಾನೇಜರ್ ನನ್ ಚೆಕ್ ಅನ್ನು ಹರಿದು ಡಸ್ಟ್ಬಿನ್ ಬಿಸಾಕ್ಬಿಟ್ಟ ಡ್ಯಾಡ್. ಏನು ಚೆಕ್ ನ ಅರ್ಧ ನನಗೆ ಬರ್ತೀನಿ. ಕಮ್ ಸೂನ್ ಡ್ಯಾಡ್. ಡ್ಯಾಮೇಜರ್, ನನ್ನ ಸಣ್ಣ ಚೆಕ್ ನ ಅರ್ಧ ಹಾಕೋಷ್ಟು ಧೈರ್ಯ ನಾನ್ ನಿನ್ಗೆ? ಅಷ್ಟೊಂದು ದುರಹಂಕಾರ ನಾನ್ ನಿನ್ಗೆ? ಎದಕ್ಕೆ ಹಿಂಗ ಆವಾಜ್ ಆಗ್ತೀರಿ? ಇದು ನಂದ ಅವ್ರದ ಪರ್ಸನಲ್ ಮ್ಯಾಟ್ರ್ ಐತಿ. ಇದ್ರೊಳಗ ನಡಬರಕ್ ತಿಳಿ ಹಾಕಕ್ ನೀವ್ ಯಾರ ಅಂತೀನಿ? ಓ, ನಾನ್ ಯಾರ? ನನ್ನೇ ಯಾರು? ನಿನ್ನ ಮಕ್ಕಳು ಚಾಕ್ಲೇಟ್ ತಿನ್ಕೊಂಡು ಕಾನ್ವೆಂಟ್ಗೆ ಹೋಗ್ತಾ ಇರೋದೇ ನನ್ನಿಂದ. ನಿನ್ನೆಂಟಿ ಬ್ಯೂಟಿ ಪಾರ್ಲರ್ ಹೋಗಿ MG ರೋಡ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡು ಏಟ್ರಿಯಾದಲ್ಲಿ ಪಾರ್ಟಿ ಮಾಡ್ತಾ ಇರೋದೇ ನನ್ನಿಂದ. ಮಾಡ್ಬೇಡ್ರಿ ಸರ. ನಿನ್ ಸೊಂಟಕ್ಕೆ ಬೆಲ್ಟು, ಕತ್ತಿಗೆ ಟೈ ಹಾಕ್ಸಿರೋದೇ ನನ್ನಿಂದ. ಈ ಕನ್ನಂಮಾಡಿ ಕಟ್ಟೆಗೆ ಟೈಮ್ಗೆ ಫುಡ್ ಬ್ರೆಡ್ ಬೀಳ್ತಾ ಇರೋದೇ ನನ್ನಿಂದ. ಅಂದ್ರ ಐ ಆಮ್ ದ ಒನ್ ಅಂಡ್ ಒನ್ಲಿ ಕರೋಡ್ಪತಿ ಮಿಸ್ಟರ್ ರಘುನಾಥ್ ರಾವ್. ರಘುನಾಥ್ ರಾವ್? ಅಯ್ಯೋ, ತಿರುಪ್ತಿ ತಿಮ್ಮಪ್ಪ ನೋಡ್ದಾಗ ಆತಲ್ರಿ ಸರ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಸರ. ಏನ್ ತಟ್ಟಿದ್ಯೋ ಮಗನ ಉಳ್ಳಾಗಡ್ಡಿ, ದಯವಿಟ್ಟು ಕ್ಷಮಿಸ್ಬಿಡ್ರಿ ಸರ್. ಹುಬ್ಬಳ್ಳಿಯಿಂದ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದ್ರಿ ಸರ್. ನೀವಾ ರಘುನಾಥ್ ರಾವ್ ಅಂತ ನನಗೆ ಗೊತ್ತಾಗ್ಲಿಲ್ರಿ ಸರ್. ತಾವ ಫೋನ್ ಮಾಡಿ ಮುದ್ದಾಮ್ ಹೇಳಿದ್ರಲ್ರಿ ಸರ್, ನನ್ನ ಮಗಂದು ಯಾವುದೇ ಚೆಕ್ ಬಂದ್ರು ಆರ್ಡರ್ ಮಾಡಬೇಡ, ಫ್ರೀಸ್ ಮಾಡಂತ ಹೇಳಿದ್ರಲ್ರಿ ಸರ್. ಏನೋ ನನ್ನ ಮಗನ ಅಕೌಂಟ್ ನ ಫ್ರೀಸ್ ಮಾಡು ಅಂತ ನಾನ್ ಹೇಳಿದ್ನ? ಹೌದು. ಮುಚ್ಚೋ ಬಾಯಿ ಬಡವ. ಈ ನನ್ ಸನ್ ಬೇಕು ಅಂತ ಹಾಲಿವುಡ್ ಇಂದ ಹಿಡಿದು ಬಾಲಿವುಡ್ ವರ್ಗೂ ಹರಕೆ ಹೊತ್ಕೊಂಡಿದ್ದೀನಿ.
ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಪಾದಯಾತ್ರೆ ಮಾಡಿದ್ದೀನಿ. ರಕ್ಷಿತಾ ಆಂಟಿ, ರಮ್ಯಾ ಆಂಟಿ ಇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೀನಿ. ಡ್ಯಾಡಿ ರಾಧಿಕಾ ಆಂಟಿನ್ ಮರ್ತು ಬಿಟ್ರಿ ಡ್ಯಾಡಿ. ರಾಧಿಕಾ ಆಂಟಿನೂ ಸೇರಿಸ್ಕೊಂಡು. ಅಷ್ಟೇ ಅಲ್ಲ, ಇವನು ಹುಟ್ಲಿ ಅಂತ 10 ವರ್ಷ ನಾನ್ ನನ್ನ ಹೆಂಡತಿ ಪಕ್ಕದಲ್ಲಿ ಮನಗ್ದೆ ದೂರ ಇದ್ಬಿಟ್ಟೆ. ಹಾಗುಟ್ಟಿದ್ದೆ ಈ ನನ್ ಮಿನಿ ಟೈಗರ್. 10 ವರ್ಷ ನೀವು ಮಲಗಲೇ ಇಲ್ಲ, ಆಗುಟ್ಟಿದ್ದ ಈ ಟೈಗರ್. ವಾಟ್ ಎ ಗ್ರೇಟ್ ಫಾದರ್ ಅಂಡ್ ಸನ್. ನನ್ನ ಲೈಫ್ ನಾಗೆ ನಾನು ನೋಡಿದ್ದಿಲ್ಲ. ಸಾಹೇಬ್ರೆ ಅಳಬೇಡ್ರಿ ಸಾಹೇಬ್ರೆ, ನನಗೋಳು ಬರ್ತೈತಿ. ಅಳ್ಬೇಕಾಗಿರೋದು ನಾವಲ್ಲ, ನೀನು. ಅಳಿಸೋರು ನಾವು. ತಪ್ಪಾಯ್ತ್ರಿ ಸರ್, ಇದೊಂದ್ಸಲ ಕ್ಷಮಿಸ್ಬಿಡ್ರಿ ಸರ್. ನನ್ನೇ ಗುರ್ತಿಡಿಯಕ್ ಆಗ್ಲಿಲ್ಲ ನಿನ್ಗೆ? ತಪ್ಪಾಯ್ತು ಅಂತ ಬೇರೆ ಕೇಳ್ತೀಯ ತಡಿಯ? ನನ್ನ ಚೆಕ್ ಹರಿದಾಕಿ ತಪ್ಪಾಯ್ತು ಅಂತೀಯ? ನನ್ ಕಂದನ್ ಕಣ್ಣಲ್ಲಿ ನೀರ್ ತರಿಸಿ ತಪ್ಪಾಯ್ತು ಅಂತ ಬೇರೆ ಕೇಳ್ತಿದ್ಯಾ? ಫಸ್ಟ್ ಆಫ್ ಆಲ್ ನೀನ್ ಈ ಜಗತ್ತಲ್ಲಿ ಹುಟ್ಟಿರೋದೇ ತಪ್ಪು. ಸರ್ ತಪ್ಪೇನಿದ್ರು ನಮ್ಮ ಅಪ್ಪದ್ರಿ, ದಯವಿಟ್ಟು ನಾನು ಕ್ಷಮಿಸ್ಬಿಡ್ರಿ ಸರ್, ನಾನು ಕ್ಷಮಿಸ್ಬಿಡ್ರಿ. ಶಿಕ್ಷೆ ಕೊಡದೆ ಬಿಡಕ್ಕಾಗುತ್ತಾ? ಸನ್ನು ಏನ್ ಮಾಡೋದು ಇವ್ನ? ಹೋಗ್ಲಿ ಬಿಡು ಡ್ಯಾಡ್, ಪಾಪ ಬಡವ ಗೋಳಾಡ್ತಾವನೆ. ಹೇಳೋ ಮೇಲೆ ರೈಟ್ ಹೇಳ, ಕ್ಯಾಶ್ ತಗೊಂಬ ಕೊಡ್ತೀನಿ. ತರ್ತೀನ್ರಿ. ಆಪರೇಷನ್ ನಂಬರ್ 2 ಕಮಾನ್. ಹಲೋ, ರಘುನಾಥ್ ರಾವ್ ಸ್ಪೀಕಿಂಗ್. ಸರ್, ನಾನು ಫೆಡರಲ್ ಬ್ಯಾಂಕ್ ಇಂದ ಕ್ಯಾಶಿಯರ್ ಲಕ್ಷ್ಮೀಪತಿ ಮಾತಾಡ್ತಿರೋದು. ಹೇಳಯ್ಯ ಲಕ್ಷ್ಮೀಪತಿ. ಸರ್, ನಮ್ ಮ್ಯಾನೇಜರ್ ಉಳ್ಳಾಗಡ್ಡಿ ಅವರು ನಿಮ್ ಮಾತನ್ನ ಮೀರಿ ನಿಮ್ ಮಗನ್ ಕೈಗೆ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟವ್ರು ಸರ್. ವಾಟ್? 5 ಲಕ್ಷನ? ಕಾಚಡ ನನ್ ಮಗನ್ ತಂದು ಇವತ್ತು ಅವನ ಗಾಚರ ಬಿಡ್ತೀನಿ. ಬಂದೇ ಬಿಟ್ಟಿರಿ ಸರ್, ತಗೋರಿ ಸರ್. ಕಂದನ್ ಕೈಗೆ ತಗೋರಿ. ರೋವಾ ಎಲ್ಲ ಕರೆಕ್ಟ್ ಆಗಿದೆ. ಐತ್ರಿ. ಆದ್ರೆ ಒಂದು ಕಂದ, ನಿನಗ್ ದುಡ್ಡು ಕೊಡಬಾರ್ದು ಅಂತ ನನ್ನ ಹೆಸರು ಹೇಳ್ಕೊಂಡು ಈ ದಡಿನ್ ಯಾರು ಫೋನ್ ಮಾಡಿರ್ಬೋದು? ವಾಟ್ ಇಸ್ ದಿಸ್ ಡ್ಯಾಡ್? ಇಂತ ಕಚ್ಚಡ ಕೆಲಸ ಮಾಡೋದು ಬರೀ ಚಿಕ್ಕಪ್ಪ ಆಂಜನೇಯ ರಾವ್ ಅವನ ಯಾವತ್ತೋ ಮನ್ಸಿಂದ ಮನೆಯಿಂದ ಆಚೆ ಕಳ್ಸಾಯ್ತು. ಆದ್ರೂ ಒಂದ್ ಚಿಲ್ಲರೆ ಬುದ್ಧಿನ ಬಿಡ್ತಾ ಇಲ್ಲ ಮ್ಯಾನೇಜರ್. ಗೋಲ್ಡನ್ ಸರ್, ಇನ್ನು ಮೇಲೆ ಅದು ನನ್ನ ಭೇಟಿ. ಹೊಸ ನೋಟ್ ನಂಗ್ ಬರೋ ಅವನ್ನ ನಾನು ಚಿಲ್ಡ್ರಿ ಮಾಡಿ ಹೋಗಿಲಿಲ್ಲ. ನಾನು ನಮ್ಮ ಅಂಕಲ್ಗೆ ಹುಡ್ತವನಲ್ಲ. ಅಂಕಲ್ಗ? ಎಸ್. ನನ್ ಮಗ ಏನೇನೋ ಮಾತಾಡ್ತಾನೆ. ಮೊದ್ಲಿನಿಂದ ಎಸ್ಕೇಪ್ ಆಗೋದು ಒಳ್ಳೇದು. ನಡಿ ಕಳ್ಸ್ಕೋ. ರಾತ್ರಿ ಉದಯ ಟಿವಿ ಕುರಿಗಳು ನೋಡಿ. ಓಹೋ, ರೇಣುಕಾಂಬ ಎಲ್ಲವಾ ಸಲಾಂ ಸಾಬ್. ಏನೋ ಮಾಡ್ತಿದ್ಯಾ? ತಡಿಯಲೇ ಒಂದ್ ನಿಮಿಷ. ಚೇಂಬರ್ ಮೇ ಸಾಬ್. ಕುಷ್ಠರೋಗದವ, ಇಲ್ಲಿಗೆ ಯಾಕೆ ಬಂದ್ರಿ? ಯಾರನ್ನ ಬಿಟ್ಟಿದ್ರು ನೋಡಕ್ಕೆ? ಅಯೋಗ್ಯ, ಮುಟ್ಟಾಳ, ಅಯೋಗ್ಯ ಮ್ಯಾನೇಜರ್. ನನ್ನ ಮಗನಿಗೆ ದುಡ್ಡು ಕೊಡಬೇಡ ಅಂತ ಹೇಳಿದ್ದೆ, ನೀನ್ ಕೊಟ್ಟಿದ್ಯಾ? ನಿನ್ನ ಬ್ಯಾಂಕ್ ಇಂದ ತೆಗೆದಾಕ್ತೀನಿ, ನಿನ್ನ ಬೀದಿ ನಿಲ್ಲಿಸ್ತೀನಿ. ಬೀದಿಗೆ ತರುವ ಮಹಾಶಯರು ತಾವ್ಯಾರು? ನಾನ ಕರೋಡಪತಿ ರಘುನಾಥ್ ರಾವ್. ಯು ಬ್ಲಡಿ ರಘುನಾಥ್ ರಾವ್. ಅಲ್ಕಟ್ಟ ಬದ್ಮಾಸ ಕೂತ್ನಪ್ಪ ಅಂದ್ರ ಮಂಜಾನ ಮುಷ್ಟಿ ಆಗಿರ್ಬೇಕು ಮಗನ. ಇವನ ಅಕೌಂಟ್ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ಬಿಡ್ರಿ. 420 ನನ್ನ ಮಗನ ಮಿಮಿಕ್ರಿ ಮಾಡ್ತಿ. ಎಂತ ಮಗನ ಎತ್ಬಿಟ್ಟೆ ನಾನು. ಅನುಭವಿಸ್ರೇ ಮಗನೇ. ಮನೋಜರ್, ನಿನ್ನ ಬಿಡಲ್ಲ ಕೊಡ ನಾನು. ಬಾಗರೆ ಎರಡನೇದು ಇದು ಆಸ್ತಿ ಪತ್ರ, ಮೂರನೇದು ಮ್ಯಾರೇಜ್ ಸರ್ಟಿಫಿಕೇಟ್. ತೋರಿಸ್ತೀನಿ ನನ್ ಕರಾಮತ್ತ. ಏನೋ ನೀನು ಏನೇನ್ ಚಲಾಟ? ಸುಮ್ನೆ ಚಮಕ್ ಕೊಟ್ಟೆ ಡ್ಯಾಡ್. ಅದಿರ್ಲಿ, ನೀವ್ ಯಾಕೊಳ್ಳೆ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋ ತರ ಆಡ್ತಿದ್ದೀರಾ? ನಾನೇ ಕಳ್ತನ ಮಾಡ್ಲಿ? ಹಿಂಗೆ ಕೊಡುವುದ್ರೆ ಕೋಟಿ ಬೀಳುತ್ತೆ ಕಣೋ. ನಾನು ಚಿನ್ನ ಸ್ಪೂನ್ ನ ಬಾಯ್ಲಿಟ್ಕೊಂಡು ಹುಟ್ಟಿದೀನಿ. ಅದು ನಿಜ. ಎಲ್ಲ ಇರ್ಲಿ, ಇದಕ್ಕೊಂದ್ ಸೈನಾಕಪ್ಪ. ಏನದು? ನಿನ್ನ ಹೆಸರು ಪ್ರಾಪರ್ಟಿ ತಗೋತಾ ಇದ್ದೀನಪ್ಪ. ಈಗಿರೋದ್ ಸಾಲ್ದ ಡ್ಯಾಡ್? ನೀ ನನ್ ಮುದ್ದಿನ ಮಗ ಅಲ್ವಾ? ನೀನು ಕೋಟಿಗೊಬ್ಬ. ಕೊಡಿ. ಅದೇ ಬೇಡ. ಯಾಕೆ ಕಿಟಿ ಮಾಮ? ಆದಿ ಸೈನ್ ಮಾಡಲ್ಲ. ಯಾಕೆ ಮಾಡಲ್ಲ?
ನಾನು ಇವ್ರಪ್ಪ, ನಾನು ಹೇಳ್ಮೇಲೆ ಮಾಡೇ ಮಾಡ್ತಾನೆ. ಆದ್ರೆ ಅವನು ಮಾವ ನಾನು ಹೇಳ್ತಾ ಇದ್ದೀನಿ. ಏಯ್ ನಮ್ಮ ಅಕ್ಕ ಸಾಯ್ಬೇಕಾರೆ ಏನ್ ಹೇಳಿದ್ಲು? ಏನ್ ಹೇಳಿದ್ ನಿನ್ ತಲಕಾಯಿ ಪಿಂಡ? ಯಾವ್ದೇ ಪೇಪರ್ನು ನೋಡ್ದೆ ಓದ್ದೆ ಸೈನ್ ಮಾಡಬೇಡ ಅಂದ್ಲು. ಮರ್ಸ್ಬಿಟ್ಯಾ? ಓದು. ಯು ಆರ್ ರೈಟ್ ಮಾಮ. ಅದ್ರಲ್ಲಿ ಏನೇನಿದೆ ಅಂತ ಕರೆಕ್ಟ್ ಆಗಿ ಓದು. ನಂಬರ್ 12 11ನೇ ಮುಖ್ಯ ರಸ್ತೆ 8ನೇ ಅಡ್ಡ ರಸ್ತೆ ಸದಾಶಿವನಗರ ಇಲ್ಲಿ ಕರೆಕ್ಟ್ ಆಗಿದೆಯಲ್ಲ ಮಮ್ಮ? ಅದಿ ಹಾಯ್ ಆಯ್ಗಿಯಲ್ಲ, ಆಮೇಲೆ ಬೇಗ ಬಾ. ಬಂದೆ ಮಗ, 2 ನಿಮಿಷ. ಎಲ್ಲಿ ಸೈನ್ ಮಾಡ್ಬೇಕು? ಇಲ್ಲಿ ಬೇಡ ಅದಿ, ಸೈನ್ ಮಾಡಬೇಡ. ಕಿಟಿ ಮಾಮ, ಅಪ್ಪ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿ ರೆಡಿ ಮಾಡಿಟ್ಟಿರ್ತಾರೆ, ಯಾಕೆ ಸುಮ್ಮನೆ ಟೆನ್ಷನ್ ತಗೋತಿದ್ರಾ? ಲೇ ನಾನಾದ್ರೂ ಓದ್ತೀನಿ. ಅಯ್ಯೋ ಅದೇನ್ ಒಳ್ಳೆ ಪಿಗ್ ಡಾಗ್ ಚಾಡ್ತಿರ್ತಿರೋ. ತಗೊಳ್ಳಿ ಡ್ಯಾಡಿ, ನಾ ಬರ್ತೀನಿ, ಬಾಯ್. ಐ ಡೋಂಟ್ ಲೈಕ್. ನಂಗೇನಾಗಿಲ್ಲ. ಗುಂಡು 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 ನೋಡ್ದೇನೋ ಹೆಂಗ್ ಸೈನ್ ಮಾಡಿಸ್ಬಿಟ್ಟೆ. ಇದು ಕಣ ಕಿಲಾಡಿತನ ಅಂದ್ರೆ. ಇದ್ಯಾಕೋ ಒಳ್ಳೆ ಹಳ್ಳನೆ ಕುಡ್ದಂತರ ಮುಖ ಮಾಡ್ಕೊಂಡಿದ್ಯಾ? ರಘು, ನನಗೂ ಒಂದು ಐಡಿಯಾ ಹೊಳಿತು. ನಾನು ಯಾಕೆ ಇದೇ ಪೇಪರ್ ಮೇಲೆ ನನ್ನ ಮಗಳ ಹತ್ರ ಒಂದು ಸೈನ್ ಹಾಕ್ಸ್ಕೋಬಾರ್ದು? ಏನು? ಇನ್ನೊಂದ್ಸರಿ ಹೇಳು. ನಾನು ಯಾಕೆ ಇದೇ ಪೇಪರ್ ಮೇಲೆ ನನ್ನ ಮಗಳ ಹತ್ರ ಒಂದು ಸೈನ್ ಹಾಕ್ಸ್ಕೋಬಾರ್ದು? ಗುಂಡು ಶೋಕೇಸ್ ಅಲ್ಲಿ ಒಂದೇ ಒಂದ್ ಕೂದ್ಲಿಲ್ದಿದ್ರು ಗೋಡನಲ್ಲಿ ಒಳ್ಳೆ ಸ್ಟಾಕ್ ಇಟ್ಟಿದ್ದೆ ಕಡೆಯ. ಅಂತೂ ಫ್ರೆಂಡ್ಶಿಪ್ ನ ರಿಲೇಷನ್ ಮಾಡ್ಕೊಂಡ್ಬಿಟ್ಟೆ. ಹೌದು. Hi. Hi. A very happy birthday to my dear friend Sindhu. Thank you. Pam pam. Thanks a lot. You're welcome. ಹೌದು, ಇಲ್ಲಿಗೆ ಯಾಕೆ ಬರಕ್ ಹೇಳ್ದೆ? Because I wanted to do some shopping. Shopping? ನನ್ಗ ನಿನ್ಗ ಎರಡು ಒಂದೇ ತಾನೆ. ಬಾ. ಓ ಶಿಟ್, ನನ್ ಬ್ಯಾಗ್ ಮಾಡ್ಕೊಂಡು ಬಂದ್ಬಿಟ್ಟೆ ಕಣೆ. ಒಂದೇ ನಿಮಿಷ ಇಲ್ಲೇ ಇರು. ಏನಾಯ್ತು? ಯಾರವನು? ನಿನ್ನ ಲೋ ಕುರ್ಡ, ಗೊತ್ತಿದ್ದಂತೆ ಕುತ್ಕೊಂಡು ಪೋಸ್ ಬೇರೆ ಕೊಡ್ತಾ ಇದ್ಯಾ? ಇದ್ಯಾ ಕೆಳಗೆ? ಐ ಆಮ್ ರಿಯಲಿ ಸಾರಿ ಮೇಡಮ್. ಸಾರಿನಾ? ಏನ್ ಸಾರಿ? ಇಲ್ಲಿ ನನ್ನ ಹೆಡ್ಲೈಟ್ ಹೊಡೆದೋಗಿದೆ, ಪಾಪ ಅಲ್ಲಿ ಮುತ್ಕನ್ ಮೊಟ್ಟೆಗಳೆಲ್ಲ ಚೂರ್ ಚೂರ್ ಆಗೋಗಿದೆ. ನಷ್ಟ ಯಾರು ನಿಮ್ಮ ಅಪ್ಪ ಕಟ್ಕೊಡ್ತಾನ? ಏ ಲಕ್ಷ್ಮಿ, ಹೋಗ್ಲಿ ಬಿಡೆ ಪಾಪ, ಯಾರು ತುಂಬಾ ಡೀಸೆಂಟ್ ಹುಡುಗ ಅನ್ಸುತ್ತೆ. ಡೀಸೆಂಟಾ? ಯಾವ ಆಂಗಲ್ ಇಂದ ಇವ್ನು ನಿನ್ ಡೀಸೆಂಟ್ ಕಾಣಿಸ್ತಾನೆ? ಮುಖ ನೋಡಿದ್ರೆ ಹುಟ್ಟು ಲೋಫರ್ ತರ ಇದ್ದಾನೆ. ಪುಲಂದೇವಿ, ನೀನ್ ಬಾಯ್ ಬೊಂಬಾಯಿ ಅಂತ ಎಲ್ರು ಗೊತ್ತು, ಪಡ್ಕೋಬೇಡ. ಅದೇ ತೆಗಿಯ ದುಡ್ಡು. ಬಿಸ್ಮಿಲ್ಲಾ ಖಾನ್ ಹೌದರ್, ಎಷ್ಟು ನಿಂದು? 500 ಯಜಮಾನ್. ತಗೋ 1000 ರೂಪಾಯಿ, ಮಜಾ ಮಾಡೋಗು. ಪುಲನ್, ನಿನ್ ಹೆಡ್ಲೈಟ್ ಎಷ್ಟು? ಐ ಮೀನ್ ನಿನ್ ಗಾಡಿ ಹೆಡ್ಲೈಟ್ ಎಷ್ಟು ಅಂದೆ? 500. ಅದೇ ತಗೋ. 500 ಎಕ್ಸ್ಟ್ರಾ ಯಾಕೆ? ಈಗ ತೋರಿಸ್ತೀನಿ ನೋಡು. ಇದಕ್ಕೆ ಅದೇ ಮಗ. ಹಲೋ, 1 ನಿಮಿಷ ತಗೋ. 5000. ಇದೇನಿಕ್ಕೆ? ಈಗ ತೋರಿಸ್ತೀನಿ ನಿನ್ನು. ಇದಕ್ಕೆ ಅಷ್ಟೇ ತಾನೆ. ಇಟ್ ಈಸ್ ಆಫ್ಟರ್ ಆಲ್ 4000 ರೂಪೀಸ್. ಏನ್ ಮಗ? ಹೌದಾ? 1000 ಟಿಪ್ಸ್. ಮಜಾ ಮಾಡು. ಯಾರಿಗೂ ಹೇಳಕ್ ಹೋಗ್ಬೇಡ, ನನ್ನ MTV ಬಕ್ರ. ಬಾರೆ ಸಿಂಧು. ಏ ಚಿನ್ನ ಬಂಗಾರ, ಕೋಪ ಮಾಡ್ಕೋಬೇಡ ಕಣೋ, ಪಾಪ ಹುಡುಗಿ ಕಣೋ. ಏನ್ ಪಾಪದ ಹುಡುಗಿನಾ? ಎಕ್ಸ್ಕ್ಯೂಸ್ ಮೀ. ಎಸ್. ನಿಮ್ ಹತ್ರ ತಗೊಂಡ್ ಹೋಗಿರೋ ಟಾಪ್ ಡಿಫೆಕ್ಟ್ ಇದೆ. ನಮ್ದು ಟಾಪ್ಗೆ ಡಿಫೆಕ್ಟಾ? ಇಂಪಾಸಿಬಲ್. ವಾಟ್ ಇಂಪಾಸಿಬಲ್? ಇಲ್ಲಿ ನೋಡಿ, ಈ ಹಾಲ್ ಕಾಣಿಸ್ತಾ ಇದ್ಯಾ? ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ ಮೇಡಮ್. ಈಗ ತೋರಿಸ್ತೀನಿ. ಈಗ ಕಾಣಿಸ್ತಾ ಇದ್ಯಾ? ಕಾಣಿಸ್ತಾ ಇದೆ ಮೇಡಮ್, ಕಾಣಿಸ್ತಾ ಇದೆ. ಏ ರಾಜು, ಇವ್ರದಕ್ಕೆ ಬೇರೆ ಟಾಪ್ ಕೊಡಪ್ಪ. ಇನ್ನೊಂದ್ಸಲಿ ಸಿಗ್ಲಿ ಅವಳು, ಮಾಡ್ತೀನಿ. ಬಿಟ್ಟಾಕೋ, ಸುಮ್ನೆ ಶರ್ಟ್ ಸೆಲೆಕ್ಟ್ ಮಾಡ್ಸೋ.
ಅಬ್ಬ ಮಗ ನೀನ್ ಶರ್ಟ್ ಸೆಲೆಕ್ಟ್ ಮಾಡ್ತಾ ಇರೋ, ನಾನು ಇಲ್ಲೇ ಹುಡುಗಿ ನೋಡ್ಕೊಂಡ್ ಬರ್ತೀನಿ. ಏನೋ ಜಾಕೆಟ್ ಹಾಯ್ ಎಲ್ಲ ಹಳೆ ಸ್ಟಾಕೆ. ಓ ಹಲೋ, ಕೋಲ್ಗೇಟ್ ಫ್ಯಾಮಿಲಿ ಪ್ಯಾಕ್ ಕೊಡಿ. ನನ್ಗೂ ಒಂದ್ ಕೊಡಿ. ಓಕೆ ಸರ್. ಸಾರಿ ಸರ್, ಒಂದೇ ಇರೋ. ಇದು ನಂದು. ಬಿಟ್ಬಿಡೋ. ಬಿಡಕ್ಕಾಗಲ್ವೇ? ಮೊದಲು ನಾನ್ ಕೈ ಹಾಕಿದ್ದು. ಮೊದ್ಲು ನನ್ ಕಣ್ ಬಿದ್ದಿದ್ದು. ಲೇಡೀಸ್ ಫಸ್ಟ್. ಬಾತ್ರೂಮ್ ಕ್ಯೂ ಅಲ್ಲಿ ನಿನ್ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ತಿದ್ಯಾ? ಅದ್ ನಮ್ ಮುಟ್ಗುಣ. ಇದು ನನ್ಗೆ ಬೇಕು. ತಗೊಂಡ್ ಹಾಳಾಗೋಗು. ಇದ್ರ ಅವಶ್ಯಕತೆ ನಿನ್ಗೆ ಬಹಳ ಜಾಸ್ತಿ ಇದೆ. ಯಾಕೆ ಅಂದ್ರೆ ನಿನ್ನ ಬಾಯಿ ಕೊಳುತು ಮೋರಿ ವಾಸನೆ ಬರುತ್ತೆ. ಎಸ್, ಯೋರ್ ಮೌತ್ ಥಿಂಕ್ಸ್. ಯಾಕ್ ನಿನ್ನ ಬಾಯಿ ಗಬ್ಬು ವಾಸನೆ, ನಿನ್ನ ಮೈ ಗಬ್ಬು ವಾಸನೆ, ನಿನ್ನ ಇಡೀ ಕ್ಯಾರೆಕ್ಟರ್ ಗಬ್ಬು ವಾಸನೆ. ನನಗಿಂತ ಹೆಚ್ಚಾಗಿ ನಿನ್ಗೆ ಇದು ಯೂಸ್ಫುಲ್. ತಗೊಂಡ್ ಸಾಯಿ. ಇಡಿಯಟ್. Ding dong, ding dong, ding dong, ding dong, ding dong. I kill you! I'll kill you! Oh shit! ಬಿಡ ಮಗ, ಅವಳೊಂದ್ ಕೈ ನೋಡ್ಕೊಂಡ್ಬಿಡ್ತೀನಿ. ಬಿಡ ಮಗ ನೀನು. ಸೈಲೆನ್ಸ್. ಯಾರು ಅಲ್ಗಾಡ್ಕೊಡ್ದು. ಅಲ್ಗಾಡಿದ್ರೆ ಎನ್ಕೌಂಟರ್ ಮಾಡ್ಬಿಡ್ತೀನಿ. ಮಗ, ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋದು ಒಳ್ಳೆ ಕಣ. ನಮ್ಮ ಅಪ್ಪನ್ಗೆ ಏನಾರು ಗೊತ್ತಾದ್ರೆ ಸತ್ರು ಬೇಲ್ ಕೊಡಲ್ಲ. ನಡಿಯೋ. ಬಾರಲೋ, ನಿನ್ ಗಲಾಟೆ ಪೊಲೀಸ್ ಕರ್ಸ್ಬಿಟ್ಟಿದ್ದಾರೆ. ಡ್ರೈವರ್ ಗಾಡಿ ನಿಲ್ಸು. ರಘು, ಇಲ್ಲೇ ಕೂತಿರು. ಗುಡ್ ಲಕ್ ಕಣಯ್ಯ. ಹಲೋ, ಏ ಮಿಸ್ಟರ್, ಕಿವಿ ಕೇಳ್ಸಲ್ವಾ? ಏ ಬೇಕೂಫ್, ನಿನ್ನೆ ಕೇಳ್ತಿರೋದು. ಶಾಮಣ್ಣ ಮನೆ ಎಲ್ಲಿದೆ? ಅಯ್ಯೋ ಅಯ್ಯೋ, ನಿನ್ನ ಇಡಿಯಟ್. ತಲೆ ಏನೋ ಬೆಂಕಿ ಪಟ್ಟ ಅನ್ಕೊಂಡೇನೋ. ಏನ್ ಡ್ಯಾಡಿ ನೀವಿಲ್ಲಿ? ಫಾರ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಅಂಕಲ್, ಒಳಗಡೆ ಬನ್ನಿ. ಡೋಂಟ್ ಕಾಲ್ ಮಿ ಅಂಕಲ್. ನಿನ್ ಪಾಲಿಗೆ ನಾನ್ ಸಾವುಕಾರ ರಾಜೀವ್ ಮಾತ್ರ. ಅಂಡರ್ಸ್ಟ್ಯಾಂಡ್? ನೋಡಿದ್ರ ಡ್ಯಾಡಿ, ಕಾಗೆಗಳಿಗೂ ನಿಮ್ ಮಾತು ಇಷ್ಟ ಆಗ್ಲಿಲ್ಲ. ಅದ್ ಸರಿ, ನೀವ್ ಯಾಕೆ ಇಲ್ಲಿವರೆಗೂ ಬಂದ್ರಿ? ನಿನ್ನ ಹತ್ರ ಕೆಲವು ಪೇಪರ್ಗೆ ಸಿಗ್ನೇಚರ್ ತಗೋಬೇಕು. ಇವತ್ತೇ ಅಮೆರಿಕ ಕಳಿಸ್ತಾ ಇದೀನಿ. ತುಂಬಾ ಅರ್ಜೆಂಟ್ ಅಮ್ಮ, ಅದಕ್ಕೆ ಇಷ್ಟು ದೂರ ಬಂದಿದ್ದೀನಿ. ಸಿಗ್ನೇಚರ್ ಏನೋ ನಾನು ಹಾಕ್ತೀನಿ. ಅದಕ್ಕೂ ಮುಂಚೆ ನೀವು ಕೆಲವು ಪೇಪರ್ಸ್ ಮೇಲೆ ಸೈನ್ ಹಾಕ್ಬೇಕು. ನಾನ್ ಹಾಕ್ಬೇಕಾ? ಯಾವ ಪೇಪರ್ಸ್ಗೆ? ಮಂಜಪ್ಪ ಅಂಕಲ್. ಅಂಕಲ್ ಏನ್ ಲಕ್ಷ್ಮಿ ಅಮ್ಮ? ಹೋಗ ಅಗ್ರಿಮೆಂಟ್ ಪೇಪರ್ಸ್ ತಗೊಂಡ್ ಬನ್ನಿ. ಆಯ್ತು. ಯಾವ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ, ಈ ಜಾಗನೆಲ್ಲ ಇಲ್ಲಿ ವಾಸ ಮಾಡ್ತಿರೋ ಬಡವ್ರ ಹೆಸರಿಗೆ ಮಾಡ್ಕೊಡ್ತೀನಿ ಅಂತ ಬರ್ದಿರೋ ಅಗ್ರಿಮೆಂಟ್ ಪೇಪರ್ಸ್. ವಾಟ್? ಡ್ಯಾಡ್, ನಿನ್ಗೇನ್ ತಲೆಗಿಲ್ಲ ಕೆಟ್ಟಿದೇನು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಚಿನ್ನದಂತ ಜಾಗನ ದಿಕ್ಕು ದಿಸೆ ಇಲ್ದಿರೋ ಬಿಕಾರಿಗಳೇ ಬರ್ಕೊಡ್ಬೇಕಾ? ನೋ, ನೆವರ್. ಹೌದಾ? ನೀವೇನ್ ತಿಳ್ಕೊಂಡಿದ್ದೀರಾ? ಈ ಪೇಪರ್ಸ್ ಮೇಲೆ ನಾನ್ ಸೈನ್ ಮಾಡ್ತೀನಾ? ನೋ, ನೆವರ್. ನಿನ್ನ ಹಾಳಾಗೋಗ್ಲಿ, ಕೊಡು. ಸೈನ್ ಮಾಡಿ. ನೀನ್ ಅಟ್ಟದ ಮುಂದೆ ನಾನು ಸೋಲ್ಲೇಬೇಕು. ಯಾವತ್ ಬಿಟ್ಕೊಟ್ಟಿದ್ಯಾ? ಆದ್ರೂ ಬುದ್ಧಿ ಬಂದಿಲ್ವಲ್ಲ. ವಾಟ್? ಸೈನ್ ಮಾಡಿ. ತಗೋ. Oh daddy, you're so sweet. I love you. ಎಲ್ಲಿ ಸೈನ್ ಮಾಡ್ಬೇಕು? ಪೆನ್ ಕೊಡ್ರಾ? ಬೇಗ ಬರ. ತಗೊಳ್ಳಿ ಮೇಡಮ್. ಇಲ್ಲೊಂದ. You're so sweet, daddy. I love you so much. You're so wonderful, dad. Thank you. ತಗೊಳ್ರಾ? ಸಂತೋಷನಾ? Sweet daughter. Hey ಸಿಂಧು. ಅಯ್ಯೋ ನಜ್ಜಿ, ಹುಡುಗಿ ನೆನ್ಪಲ್ಲಿ ಲವ್ ನೆತ್ತಿಗೇರ್ಬಿಟ್ಟು ಕೆಟ್ಟಿ ಕೆರಾಡ್ದೋಗ್ಬಿಟ್ಟಿದ್ದಾನೆ. ನಿನ್ನ ಜೀವನದಲ್ಲಿ ನೀನು ಉದ್ಧಾರ ಆಗಲ್ಲ ಮಗ. ಲೋ ಪುಣ್ಯಾತ್ಮ, ಅವಳನ್ ಬಿಡೋ. ಈ ಜನ್ಮ ಪೂರ್ತಿ ಅವಳು ನಿಂಗೆ ಸಿಗಲ್ಲ ಕಣ. ಇಲ್ಲ ಸೂರ್ಯ, ಅವಳು ನಂಗೆ ಸಿಕ್ಕೇ ಸಿಗ್ತಾಳೆ. ಸಿಗದೆ ಇದ್ರೆ ಈ ರೋಮಿಯೋ ತನ್ನ ಪ್ರಾಣನೇ ಕೊಟ್ಬಿಡ್ತಾನೆ. ಲವ್ ಮಾಡೋರ್ಗ್ ಸಾಯೋದನ್ ಬಿಟ್ರೆ ಇನ್ನೇನೋ ಗೊತ್ತು.
ಈ ರೋಡ್ ರೋಮಿಯೋ ಡೈಲಾಗ್ ಎಲ್ಲ ಬಿಟ್ಟು ಬಾಬಾ ಸಪೋರ್ಟ್ ಹಾಕು. ಒಂದು ವಿಷಯ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ ಮಗ. ಲೈಫ್ ಅಲ್ಲಿ 3 ವರ್ಷದಿಂದ ಯಾವಾಗ್ಲೂ ಹೋಗ್ಬಾರ್ದು. ಟ್ರೇನು, ಬಸ್ಸು, ಹುಡುಗಿ. ಒಂದೋದ್ರೆ ಇನ್ನೊಂದು ಬರುತ್ತೆ. ಸಪೋರ್ಟ್ ಹಾಕು. ಎರಡನೇದೋದ್ರೆ 3ನೇದ್ ಬರುತ್ತೆ. 3ನೇದೋದ್ರೆ 4ನೇದ್ ಬರುತ್ತೆ. 4ನೇದೋದ್ರೆ 5ನೇದು, 6, 7, 10, 11. ನಿಮ್ ಬರ್ಡೇನಾ? ಹ್ಯಾಪಿ ಬರ್ಡೇ. ಎಲ್ಲಿಗೆ ಹೋಗ್ತಿದ್ಯಲ್ಲ? ಯಾವ್ದು ಪೈಪ್ ಕಟ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ತರ್ಲೆ ನನ್ ಮಗನೇ, ಪೈಪು ನಮ್ದು ಕೆಳಗಡೆ ಮನೆ ಪೈಪು ಕಟ್ ಮಾಡ್ಬೇಕು ಕಣ. ತರ್ಲೆ ಮುಂಡೆವು ಎಲ್ಲಿಂದ ಬರ್ತವೋ ಕಿವಿ ಬೇರೆ ಕೇಳಲ್ಲ. ತಲೆಗಿಲೆ ಕೆಟ್ಟಿದ್ದೀನಿ ನಿನ್ಗೆ. ಬೇಕೂಫ, ಸಾಯಕ್ಕೆ ನಿನ್ಗೆ ಬೇರೆ ಜಾಗನೇ ಸಿಗ್ಲಿಲ್ವಾ? ನಿನಗೆ ಹೇಳ್ತಿರೋದು ಕೆಳಗಡೆ ನೋಡು. ಎಷ್ಟು ಎತ್ತರದಾಗಿದ್ಯಾ, ಬಿದ್ರೆ ಗೊಟಕಂತ ಸತ್ತೋಗ್ಬಿಡ್ತೀಯಾ. ನಿನ್ ಮನೆ ಕಾಯುವಾಗ ಕೆಳಗಡೆ ನೋಡು ಮಗನೇ, ನಿನಗೆ ಹೇಳ್ತಿರೋದು ಕೆಳಗಡೆ ನೋಡು. ಅದೇ ಬಿಸೋಗ್ಬಿಡ್ತಪ್ಪ ಅವನು. ಸೂರ್ಯ ಯಾಕಪ್ಪ ಕಿಚ್ಕೋತಾ ಇದ್ದಾನೆ? ಸೂರ್ಯ ಸೂರ್ಯ ಕಾಪಾಡ. ಅಲ್ಲಿಗೆ ಹೋದೆ? ಬುದ್ಧಿಗಿದ್ದಿದ್ಯಾ ನನಗೆ? ಬೇಗ ಬಂದ್ ಕಾಪಾಡೋ. ಮಾಡಿ ಕಾಪಾಡಿ ಪ್ಲೀಸ್. ಥೂ ನನ್ ಮಗನೆ, ನಿನ್ಗೆ ಅವಾಗ್ಲೇ ಬಡ್ಕೊಂಡೆ ನಾನು. ಲೈಫ್ ಅಲ್ಲಿ 3 ವಸ್ತುಗಳಿಂದ ಯಾವತ್ತೂ ಹೋಗ್ಬಾರ್ದು ಅಂತ. ಟ್ರೇನು, ಬಸ್ಸು, ಹುಡುಗಿ. ಈಗ ನೋಡ್ ಮಧ್ಯದಲ್ಲಿ ನೇತಾಡ್ತಾ ಇದ್ಯಾ. ಲೆಕ್ಚರ್ ಕೊಡೋದ್ ಸಾಕ್, ನಿಲ್ಸು, ಬಂದ್ ಕಾಪಾಡೋ. ಕಾಪಾಡ್ತೀನಿ ತಡಿಯೋ. ನೀನ್ ಸಾಯ್ದಲ್ದ ನನ್ ಮಗನೆ ನನ್ನೂ ಸಾಯಿಸ್ತಾ ಇದ್ಯಾ. ಅಯ್ಯೋ ಏನಪ್ಪ ಮಾಡೋದೀಗ? ಕೈ ಜಾರ್ತದ, ಬೇಗ ಬಂದ್ ಕಾಪಾಡೋ. ತಡ್ಕೊಳ್ಳೋ, ನಾನೇನ್ ಸೂಪರ್ ಮ್ಯಾನ್ ಬಂದ್ ಹಿಂಗ್ ಎತ್ಕೊಂಡು ಹೋಗಕ್ಕೆ? ಅಯ್ಯೋ ಏನಪ್ಪ ಮಾಡೋದೀಗ? ಅಯ್ಯೋ ದೇವ್ರೆ ಕಾಪಾಡಪ್ಪ. ಅಪ್ಪ ದೇವ್ರೆ ಕಾಪಾಡಪ್ಪ. ಆಂಜನೇಯ 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 ಆಂಜನೇಯ. ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಬಾರೋ. ಮುಚ್ಚ ಬಾಯ್ನಾ. ಇವತ್ತು ಯಾಕಾರು ನಮ್ಮ ಮನೆಗೆ ಬರಕ್ ಕೇಳಿದ್ನೆ ಇವನ್ನ. ಆಂಜನೇಯ 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 ಹಿಡ್ಕೊಳಕ್ ಆಗ್ತಿಲ್ಲ, ಕೈ ಜಾರ್ತಾ ಇದೆ, ಬೇಗ ಬಾರೋ. ನೀನು ಕರೆದ ತಕ್ಷಣ ನಡ್ಕೊಂಡ್ ಬರೋದಕ್ಕೆ ನಾನು ಸರ್ಕಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನ ನೋಡು. ಹೇಗೋ ಕಷ್ಟ ಪಡ್ಕೊಂಡ್ ಬರ್ತಾ ಇದೀನಿ. ನಾನು ಬರೋ ತನಕ ಕಾಯ್ದಿದ್ರೆ ಕಾಯ್, ಇಲ್ಲ ಕೈ ಬಿಟ್ಟು ಸಾಯ್. ಕಾಯ್ತೀರಿ, ಬಾರಲ್ಲ. ಆಗಿದ್ದಾಗೋಗ್ಲಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಅಯ್ಯೋ ಗೋವಿಂದ 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 ಗೋವಿಂದ. ಇವನ್ನ ಉಳ್ಸೋಕೆ ಯಾರೋ ಹೀರೋನೇ ಕಳಿಸ್ಬಿಟ್ಟಿದ್ಯಾ. ಸ್ವಾಮಿಯೇ ಸ್ವಾಮಿಯ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ. ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ. ಏನ್ ಖದರ್ ಆಗಿ ಬರ್ತಾ ಇದ್ದಾನೆ. ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಟೈಮಲ್ಲಿ ಅಂತ ಹಾಡು ಯಾಕೋ ಆಡ್ತಾ ಇದ್ಯಾ? ಬೇಗ ಬಾರೋ. ಲೇ ಮಗ, ಟೆನ್ಷನ್ ಕೊಡ್ಬೇಡ್ವೋ. ಹೇಗೋ ಕಷ್ಟ ಪಡ್ಕೊಂಡ್ ಬರ್ತಾ ಇದ್ದೀನಿ, ದಯವಿಟ್ಟು ಸುಮ್ನೆ ಇರೋ. ರಾಮ್ ನಮ್ ಸತ್ಯ. ಅಯ್ಯೋ ಅಯ್ಯಪ್ಪ ಕಾಪಾಡಪ್ಪ ಮಗ, ಕಾಪಾಡೋಣ.
ಕಾಪಾಡ ನಂದಿದ್ದು ಏನಾಗಿಲ್ಲ ಕಣ ಜೀವನದಲ್ಲಿ. ನನ್ ಉಳ್ಸಕ್ ಬಂದಿದ್ಯೋ ಮೇಲ್ ಕಳ್ಸಕ್ ಬಂದಿದ್ಯೋ? ಲೇ ಅದೇ 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 ಅಯ್ಯೋ ಲೇ ಅದೇ ಕಾಲಿಡ್ಕತೀನಿ ಕಣ, ದಯವಿಟ್ಟು ನನ್ ಕಾಪಾಡ. ಅಲ್ಲೇ ಅದೇ ಅದೇ ಕೈ ಬಿಡ್ಬಿಡು. ಅದೇ ಜೀವನದಲ್ಲಿ ನಾನು ಆಸೆ ಇಟ್ಕೊಂಡಿದ್ ಮಗ, ನನ್ಗಿನ್ನೂ ಮದುವೆ ಬೇರೆ ಆಗಿಲ್ಲ ಕಣ. ನನ್ಗೇನ್ ಮದುವೆ ಆಗಿದೆ ಅನ್ಕೊಂಡಿದ್ಯಾ? ದೇವ್ರೇ ಕಾಪಾಡಪ್ಪ. ಲೇ ಕೈ ಬೇರೆ ಜಾರ್ತೈತೆ ಕಣ. ಅದೇ ಏನೋ ಸೌಂಡ್ ಕೇಳಿಸ್ತಾ ಇದೆ ಕಣ. ಹೌದಾ? ನನಗೆ ಕಾಣಿಸ್ತಾ ಇದೆ. ಏನು? ಅಲ್ಲಿ ನೋಡು, ಅಲ್ಲಿ ಕೋತಿ ಬಿಡುತ್ತದೆ. ನಾವಿಲ್ಲೇ ತರ್ತಾರದ್ ಕಾಣಿಸ್ತಾ ಇಲ್ವಾ? ಕಣ್ಗೆ ನಡ್ಕೊಂಡಿದ್ಯಾ? ಏಯ್ ತಗಡು, ಕೇಳಿಸ್ತಾ ಇದ್ರು ನಾವಿಲ್ಲಿ ನೇತಾಡ್ತಾ ಕಾಣಿಸ್ತಿಲ್ವಲ್ಲ ನಿನ್ಗೆ? ಕೆಳಗಡೆ ಮನೆ ಪೈಪ್ ಕಟ್ ಮಾಡಿದ್ರೆ ಮೇಲ್ಗಡೆ ಕಟ್ ಮಾಡ್ತಿದ್ಯಲ್ಲ. ಅಯ್ಯೋ ಇವ್ರು ಅನ್ಯಾಯ ಸತ್ತೋಗ್ಬಿಟ್ರೆ ಹಬ್ಬ ಅದ ನನ್ ಮೇಲೆ ಬರುತ್ಕಳೋ. ಅಯ್ಯೋ ಗುಡ್ ಮಾರ್ನಿಂಗ್ ಆಂಟಿ. ಅರೆ ಭಗವಾನ್, ಅವರಿಬ್ರು ಏನಾದ್ರೂ ಗೊತ್ತಾಗ್ಲಿಲ್ಲ. ಏನಾಯ್ತು ಅಂದ್ರೆ ಆಂಟಿ? ಅಯ್ಯೋ ಆಂಟಿ 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 ದಯವಿಟ್ಟು ನಮ್ಮ ಮಾತು ಕೇಳಿ ಆಂಟಿ. ನಾವು ನಿಮ್ಮನ್ನ ರೇಪ್ ಮಾಡಕ್ ಬಂದಿಲ್ಲ. ಲೇ ಆದಿ ಮೊದ್ಲ ಡುಮ್ಮಿ ಬಾಯಿ ಮುಚ್ಚು, ಇಲ್ಲ ರೇಪ್ ಕೇಸ್ ಎಲ್ಲ ಇಬ್ರು ಅಂತರ ಆಗ್ಬಿಡ್ತೀವಿ. ಈಗ ನಿನ್ ಸರ್ದಿ, ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಕಣು. ಆಂಟಿ ಬಾರೋ ಪ್ಲೀಸ್ ಆಂಟಿ, ನನ್ನೇನು ಮಾಡ್ಬೇಡಿ, ನಾನು ತುಂಬಾ ಒಳ್ಳೆಯವನು ಆಂಟಿ. ತುಂಬಾ ಒಳ್ಳೆನಾ? ಅಯ್ಯೋ ಆಂಟಿ ನನ್ನೇನು ಮಾಡ್ಬೇಡಿ ಆಂಟಿ. ಆಂಟಿ ಪ್ಲೀಸ್ ಆಂಟಿ 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 ಅಯ್ಯೋ ಆಂಟಿ ಬೇಡ ಆಂಟಿ 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 ನಿಂತ್ಕೊಳ್ಳೋ. ಅರೆ ಭಗವಾನ್, ಮೇರೆ बीवी को बचाओ. ಬಾ ಹೋಗೆ, ಬಾ ಬಾ. ಬಂಗಾರು ಅಯ್ಯೋ ನನ್ ಮಗ ಇದನ್ನೇ ನೋಡ್ತೀಯ, ನಡೆಯಲೇ ಓಡು. ಓಡು ಸೌಂಡ್ ಇಲ್ಲೂ ಕೇಳ್ತಾ ಇದೆ ಕಣ, ಓಡು. ನಿಮ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ಮೇಡಮ್ ಪೂರ ಆಗೋಗಿದೆ ಮೇಡಮ್, ಬೇಜಾನ್ ಆಗೋಗ್ಬಿಟ್ಟಿದೆ. ನಿಮ್ಮನ್ನ ನೋಡ್ದಾಗಿಂದ ಇವನ್ ಬಾಡಿ ಪೂರ ವಾಶ್ ಔಟ್ ಆಗೋಗಿದೆ ಮೇಡಮ್. ಇವನ್ ಹಾರ್ಟ್ ಬೀಟ್ ಹೈ ಸ್ಪೀಡ್ ಅಲ್ಲಿ ಹೊಡ್ಕೊಳಕ್ ಶುರು ಮಾಡ್ಬಿಡುತ್ತೆ, ಬಿಪಿ ಜರ್ ಅಂತ ಡೌನ್ ಆಗ್ಬಿಡುತ್ತೆ. ಒಂದೊಂದ್ಸಲ ಗಾಡಿ ಎತ್ಕೊಂಡು ಗುದ್ದು ಬಿಡ್ತಾನೆ, ಒಂದೊಂದ್ಸಲ ಪೈ ಮೇಲೆ ಅಂತ ನಡ್ಕೊಂಡು ಹೋಗ್ಬಿಡ್ತಾನೆ. ಈ ಪಾಪಿ ನನ್ ಮಗ ಸಾಯ್ದಲ್ದೆ ನಮ್ಮನ್ನು ಸಾಯಿಸ್ತಾ ಇದ್ದಾನೆ. ಹೌದು, ನಾಳೆ ಸಾಯಂಕಾಲ ಫ್ರೀ ಆಗಿದ್ರಾ? ಅಂದ್ರೆ PVR ಅಲ್ಲಿ ಸಾಯಂಕಾಲ ಇವನ್ ಜೊತೆ ಒಂದ್ ಸಿನಿಮಾ ನೋಡ್ಬೋದಲ್ಲ? ನನ್ಗೇನಾರು ಹೇಳಕ್ ಉಳಿಸ್ತೀಯೋ ಅಥವಾ ಎಲ್ಲ ನೀನೇ ಓದ್ರ ಬಿಡ್ತೀಯೋ? ಲೇ ನಿನ್ ಲವ್ಗೆ ನಂದೊಂದ್ ಚಿಕ್ಕ ಅಳಿಲ್ ಸೇವೆ ಕಣ. ನೀನ್ ಅಳಿಲು ಇರುವೆ, ಯಾವ ಸೇವೆನು ಬೇಡ, ಹೋಗ್ತಾ ಇರೋ. ಓ ಹುಡುಗಿ ಸಿಕ್ಕಿದ ತಕ್ಷಣ ಈ ಕುಚ್ಚಿಕ್ಕುಗೆ ಟಿಗಿಟಾ? ನಾನ್ ಹೇಳ್ತಾ ಇದೀನಿ ಕೇಳು. ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು, ನಾನು ಚೆಡ್ಡಿ ದೋಸ್ತಿ ಕಣು ಕುಚ್ಚಿಕ್ಕು. ಚೆನ್ನಾಗಿ ಹಾಡ್ತೀಯ, ಹೋಗಲ್ಲ. ಮರಿಬೇಡ, ಹುಡುಗಿ ಟ್ರೈನು ಬಸ್ಸು ಇದ್ರೆ ಯಾವ್ದಿಂದ ಹೋಗ್ಬೇಡ ಅಂತ ಹೇಳಿದೀನಿ. ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು, ನಾನು ಚೆಡ್ಡಿ ದೋಸ್ತಿ ಕಣು. ನನ್ ಫ್ರೆಂಡ್ ಸ್ವಲ್ಪ ಲೂಸು, ಏನೇನೋ ಮಾತಾಡ್ಬಿಟ್ಟ. ಇನ್ನೂ 1 ಗಂಟೆ ಟೈಮ್ ಬೇಕಾಗುತ್ತೆ. ಆನ್ ದ ವೇ ಫ್ಲವರ್ ಸ್ಟಾಲ್ ಹತ್ರ ಗಾಡಿ ಸ್ಟಾಪ್ ಮಾಡಿದ್ರೆ ನಾನು ಲವರ್ಗೆ ಒಂದು ಬ್ಯೂಟಿಫುಲ್ ಬೊಕ್ಕೆ ತಗೋತೀನಿ. ಆಗಲ್ಲ ಸರ್. ಯಾಕೆ? ಗಾಡಿ ನಿಲ್ಲಲ್ಲ. ಯಾಕೆ? ಯಾಕೆಂದ್ರೆ ಗಾಡಿಲಿ ಬ್ರೇಕ್ ಇಲ್ಲ. ಓಹೋ, ಬ್ರೇಕ್ ಇಲ್ವಾ? ಬ್ರೇಕ್ ಇಲ್ವಾ? ಯೋ ಆಗ ನಮ್ ಗತಿಯೇನೆ? ದೇವರೇ ಗತಿ. ನೀನು ಸತ್ತೋಕೆ ಕಣೆಯಾ? ನಾನ್ ಸೇಫ್ ಬಿಡಿ. ಸೇಫಾ? ಹೆಂಗೆಯಾ? ಹೀಗೆ.
ಮೇಡಮ್ 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 ಏನಾಯ್ತು ಹಿಟ್ಲರ್? ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಕಿರ್ಚ್ಕೋತಿದ್ಯಾ? ಅದೇ ಹುಡುಗರು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ರು ಮೇಡಮ್. ಹೌದು ಮೇಡಮ್. ಏನು ಸತ್ತೋದ್ರ? ಸರಿ ನೀನ್ ಹೋಗಿ ಕಾಟೇಜ್ ಅಲ್ಲಿ ಮಲ್ಕೋ. ನಾವಾಗಲ್ಲ ಮೇಡಮ್, ನಾ ಇಲ್ಲೇ ಇರ್ತೀನಿ. ನನ್ಗೆ ಭಯ ಆಗುತ್ತೆ ಮೇಡಮ್. ಯಾಕೆ? ನಿಮಗ್ ಗೊತ್ತಿಲ್ಲ ಮೇಡಮ್, ಆಕ್ಸಿಡೆಂಟು ಸೂಸೈಡ್ ಅಲ್ಲಿ ಸತ್ತವರೆಲ್ಲ ದೆವ್ವಾಗ್ಬಿಡ್ತಾರೆ. ಅವ್ರ ಆತ್ಮ ಅಂತರ್ಪಿಚಾಚಿ ತರ ಅಲ್ಲಿ ಇಲ್ಲಿ ಸುತ್ತಾ ಇರುತ್ತಂತೆ ಮೇಡಮ್. ನನಗೆ ದೆವ್ವ ಭೂತ ಅಂದ್ರೆ ಭಯ ಮೇಡಮ್. ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ, ನನಗೆ ಇಲ್ಲೇ ಎಲ್ಲಾದ್ರೂ ಮಲ್ಗಕ್ ಬಿಡಿ ಮೇಡಮ್. ಸರಿ, ನೀನ ಸೋಫಾ ಮೇಲೆ ಮಲ್ಕೋ. ಥ್ಯಾಂಕ್ಸ್ ಮೇಡಮ್. ದೇವ್ರೆ, ಹಿಟ್ಲರ್ ಹಿಟ್ಲರ್ ಮೇಡಮ್ ದೆವ್ವ ನನಗೆ ಚುಚ್ಚಿಬಿಡ್ತು ಮೇಡಮ್. ಭೂತ ನನಗೆ ಚುಚ್ಚಿಬಿಡ್ತು ಮೇಡಮ್. ಹಿಟ್ಲರ್ 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 ಯಾರದು? ನಾನ್ಯಾರು ಅಂತ ನಿನ್ನ ಮೃತ್ಯು ಒಬ್ಬನ ಬಲಿ ತಗೊಂಡಾಯ್ತು. ಈಗ ನಿನ್ನ ಸರ್ತಿ. ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಟಿಂಗ್ ಟಾಂಗ್. ಮೇಡಮ್, ಅವ್ರ ಗಾಡಿ ಬ್ರೇಕ್ ತೆಗಕ್ಕೆ ನೀವು $500 ಕೊಟ್ರೆ, ಈ ನಾಟಕ ಆಡೋದಕ್ಕೆ ಸಾಹೇಬ್ರು $1000 ಕೊಟ್ರು ಮೇಡಮ್. ನೀನ್ ಏನಂತ ತಿಳ್ಕೊಂಡಿದ್ಯಾ? ಏನ್ ದೊಡ್ಡ ಜೋಕರ ನೀನು? ನನ್ ಜೊತೆನೆ ಆಟ ಆಡ್ತೀಯಾ? ಇನ್ನೊಂದ್ಸಲ ನನ್ ಜೊತೆ ತರ್ಲೆ ಮಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಲಕ್ಷ್ಮಿ, ನೀನು ನಿನ್ನ ಏನಂತ ತಿಳ್ಕೊಂಡಿದ್ಯಾ? ಎಲ್ಲಾರ ಮುಂದೆ ಅವ್ನ್ ಕೆನ್ನೆಗೆ ಹೊಡೆದಿಯಲ್ಲ, ಅವನೇನ್ ಅನ್ಕೊಳ್ಳಲ್ಲ? ಅವ್ನ್ ಮಾಡಿದ್ ಸರಿನಾ? ನೀನೇ ನೋಡ್ದಿಯಲ್ಲ ಅವನನ್ನ ಫೂಲ್ ಮಾಡಕ್ಕೋಸ್ಕರ ಎಷ್ಟು ಮಸ್ತಾಗಿ ಬಿಹೇವ್ ಮಾಡ್ದ ಅಂತ. ನೀನ್ ಮಾಡಿದ್ದೇನ್ ಸರಿನಾ? ಬ್ರೇಕ್ ಇಲ್ದಿರೋ ಗಾಡಿಲಿ ಕೂರ್ಸ್ ಕಳ್ಸಿದ್ಯಲ್ಲ. ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ
ಪ್ರಾಣನೇ ಹೋಗ್ಬಿಟ್ಟಿರೋದು. ನೋಡ್ ಲಕ್ಷ್ಮಿ, ನಿನ್ನನ್ ಯಾರಾದ್ರೂ ರೇಗಿಸಿದಾಗ ನಿನಗೆಷ್ಟು ನೋವಾಗುತ್ತೋ ಅದೇ ರೀತಿ ನೀನು ಬೇರೆಯವ್ರನ್ನ ರೇಗಿಸಿದಾಗ್ಲೂ ಅವ್ರಿಗೂ ಅಷ್ಟೇ ನೋವಾಗತ್ತೆ. ಅದನ್ನ ಮೊದಲು ತಿಳ್ಕೊ. ಏಯ್ ಮಗ ಹೋಗ್ಬೇಡ್ವೋ. ಸೂರ್ಯ ಪ್ಲೀಸ್ ಪ್ಲೀಸ್ ಕಣೋ, ನನ್ ಮಾತ್ ಕೇಳೋ. ಪ್ಲೀಸ್ ಮಗ, ದಯವಿಟ್ಟು ನನ್ ತಡಿಬೇಡ, ನನ್ಗೆ ಹೋಗಕ್ ಬಿಡು. ಅವಳ ಮೇಲಿನ ಕೋಪಕ್ಕೆ ನನ್ನನ್ ಬಿಟ್ಟು ಹೋದ್ರೆ ಹೆಂಗೆ ಮಗ? ಅದೆಲ್ಲ ನಂಗೆ ಗೊತ್ತಿಲ್ಲ ಮಗ, ಅವಳಿರೋ ಜಾಗದಲ್ಲಿ ನಾನು ಇರಲ್ಲ ಅಷ್ಟೇ. ಇರ್ಲಿ ಕಣೋ, ಕುಚಿಕ್ಕೋ, ನನ್ ಮಾತ್ ಕೇಳೋ. ಸಾರಿ. ಕಿವಿ ಕೇಳಿಸ್ತಿದೆ ತಾನೆ? ನಾನ್ ಸಾರಿ ಕೇಳ್ತಿದ್ದೀನಿ. ಬಿಡ ಬ್ಯಾಗ್ನ. ನೀನ್ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನಿನ್ ಬ್ಯಾಗ್ ಬಿಡಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಬ್ಯಾಗ್ ಬಿಡು. ಏಯ್ ಬಿಡ ಬ್ಯಾಗ್ನ. ಬಿಡಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ಕ್ಷಮಿಸ್ತಾ ಇದ್ರೆ ಏನಾಗುತ್ತೆ ಅಂತ? ಇನ್ ನಮ್ಗೇನು ಕೆಲ್ಸ ಇಲ್ಲ. ಹೇಳೆ. ಏನು? ಅದು ನೀ ನನ್ನನ್ನು ಲವ್ ಮಾಡ್ತೀಯ ಅಂತ? ಇಲ್ಲಪ್ಪ, ನನಗ್ ನಾಚಿಕೆ ಆಗತ್ತೆ. ನೀನ್ ಹೇಳ್ದೆ ಇದ್ರೆ ನನ್ ಪ್ರಾಣನೇ ಹೊಟ್ಟೋಗುತ್ತೆ. ಐ ಲವ್ ಯು. ಕತ್ತೆ ಕೆಸರಿ ಮಕ್ಕಳೇ ನನ್ಗೆ ಹೊಡಿತೀಯ? ಒಂದೇ ಒಂದು ಸೊಳ್ಳೆ, ಒಂದೇ ಒಂದು ಸೊಳ್ಳೆ ಇಡೀ ದೇಶಕ್ಕೆ ಚಿಕನ್ ಗುನಿಯಾ ಬರ್ಸುತ್ತೆ. ಆದ್ರೆ ನಾನೀಗ ಹೇಳೋ ಒಂದೇ ಒಂದು ಮ್ಯಾಟರ್ ನಿನ್ನ ಹೃದಯನ ಅರಳಿಸಿ ಹೂವಾಗಿಸುತ್ತೆ. ಏನದು? ಆದಿ ಊರಿಗೆ ಬರ್ತಾ ಇದ್ದಾನೆ. ಆದಿ? ಅಯ್ಯೋ ಅಯ್ಯೋ ಕಿಟಿ, ನಾವೇನು ರೆಡಿನೇ ಆಗಿಲ್ವಲ್ಲೋ? ರೆಡಿ ಆಗೋಣ. ಹಲೋ, ಅವನ್ ಮಾವ ನಾನೇನ್ ಸತ್ತೋಗಿದ್ದೀನ? ನಾಳೆ ನೋಡು ಅರೇಂಜ್ಮೆಂಟ್ಸ್ ಹೆಂಗಿರುತ್ತೆ ಅಂತ. ಹೆಂಗೆ ಬಾವಾ ನಮ್ಮ ಅರೇಂಜ್ಮೆಂಟ್ಸು? ಹೆಂಗೆ ನೀನ್ ನೆನ್ಪಿತ್ತಮ್ಮ? ನೀನ್ ನೆಗೆದು ಬೀಳೋವರೆಗೂ ಇವ್ರು ನಿಲ್ಸಲ್ಲ. ನೀನ್ ನೆಗೆದು ಬೀಳೋವರೆಗೂ ಇವ್ರು ಬಾರಿಸ್ತಾನೆ ಇರ್ತಾರೆ. ಅಬ್ಬ 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 ಅಬ್ಬ. ನೋಡ್ದಾ, ಸುಂದರವಾದ ಹುಡುಗಿರು, ಕೈಯಲ್ಲೆಲ್ಲ ಹಾರ. ಇವರು ಆದಿ ಬಂದ ತಕ್ಷಣ ಅವ್ನಿಗೆ ಹಾರ ಹಾಕಿ ಅವ್ನ ಹಂಗೆ ಮುಚ್ಚಿಬಿಡ್ತಾರೆ. ಆಮೇಲೆ ನೀನು ಹಂಗೆ ಮುಚ್ಕೊಂಡು ಕಮೆಂಗೆ ಹಾಕ್ಬಿಡ್ತೀಯ. ಹಾಯ್ ಹಾಯ್ ಡ್ಯಾಡ್, ಹಾಯ್ ಮಾಮ್. ಅಯ್ಯೋ ಮಗನೇ, ಈ ಅಣ್ಣನ ಮಗ ನೋಡ್ಕೊಂಡಿದ್ರೆ ನ್ಯಾಷನಲ್ ವೇಸ್ಟ್. ಹೋಗ್ರಿ, ಹಾರ ಹಾಕ್ರಿ, ಹೋಗ್ರಿ ಹೋಗ್ರಿ. ಹಾಯ್ ಡ್ಯಾಡಿ. ಥ್ಯಾಂಕ್ ಯು. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಏನು ಟೆನ್ಷನ್ ಇದೆಯಾ? ಗುಂಡು, ಯಾವಳ ಅವಳು? ಯಾರು ಅವಳು? ಯಾವಳ ಅವಳು? ಅಯ್ಯೋ, ನನ್ನ ಮಗಳ ಫ್ರೆಂಡ್ ಕಣೋ. ತಿರುತಿರೋಳು. ಸ್ಲಮ್ ಸ್ಲಮ್ ಸ್ಲಮ್. ಹೋಗೋ, ಫೋಟೋ ಇಟ್ಟು ಹೋಗ. ಬನ್ನಿ ಸರ್, ಬನ್ನಿ ಸರ್. ಡ್ಯಾಡಿ, ಥ್ಯಾಂಕ್ಸ್ ಫಾರ್ ದಿಸ್ ಗ್ರ್ಯಾಂಡ್ ವೆಲ್ಕಮ್ ಡ್ಯಾಡಿ, ಯು ಆರ್ ಸೋ ಸ್ವೀಟ್. ಮಗನೇ, ಮನೆಗೆ ಬಾ, ನಿನಗೆ ಮಾಡ್ತೀನಿ ಮಂಗಳಾರತಿ. ಏನು ಮಾಡಕ್ಕಾಗಲ್ಲ, ಫೋಟೋ ತೆಗಿತಾ ಇದಾರೆ. ನಗಿ ಡ್ಯಾಡ್, ಸ್ವಲ್ಪ ಹತ್ರ ಬನ್ನಿ ಮೇಡಮ್. ನಗಿ. ಬಾಯ್ ಡ್ಯಾಡ್. ವೇರ್ ಇಸ್ ಮೈ ಎಸಿ ಕಾರ್ ಮ್ಯಾನ್? ಏನೇ ರಘು, ನಿನ್ ಮಗ ನಿನ್ ಮಾನ ಮರ್ಯಾದಿನ 3 ಕಾಸು ಹರಾಜ್ ಹಾಕ್ಬಿಟ್ಟ. ಏಯ್, ಯು ಲುಕ್ ದೇರ್. ಅಲ್ಲಿ ಹಾಯ್ ಡ್ಯಾಡ್. ಹಲೋ, ಇಲ್ಲಿ ನಿಂತ್ಕೊಂಡು ಹಾವು ತರ ಬುಸ್ಕೊಡ್ತಾ ಇದ್ರೆ ಏನ್ ಪ್ರಯೋಜನ? BP ರೈಸ್ ಆಗಿ ಹಾರ್ಟ್ ಟಮ್ ಅನ್ಬಿಡುತ್ತೆ. ಹೋಗು, ಅಳಿಯನ್ನು ಮಗಳನ್ನು ಮಾತಾಡ್ಸು, ಹೋಗು. ಥ್ಯಾಂಕ್ ಯು. ಬರ್ತೀನಿ.
ನೋಡ್ದೇನೋ ಶಿಷ್ಯ ಈ ನನ್ ಮಗನ್ ತಲೆಯಲ್ಲಿ ಕೂದ್ಲು ಇಲ್ಲ ಆ ಕಡೆ ಬುದ್ಧಿನೋ. ಸಾಕು ಬಿಡ. ಇಷ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತೀರಾ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏನ್ ಎಸ್ ಮನೆಗೆ ಮಾಡ್ತೀನಿ ತಿರ್ಬೋಗಿ. ನನ್ ಮಗಳು ಅದನ್ನ ಒಂದು ಮಾಡಂದ್ರೆ ಇವಳಿಗೆ ಮಂಕಬೂದಿ ಎರಚ್ತೀಯ ನಿನ್ನ. ಹಾಲ್ನ ನೋಡ್ಕೊಳ್ಳೋದಕ್ಕೆ ಬೆಕ್ನ ಎಂತ ದೊಡ್ಡ ನನ್ ಮಗನು ಬಿಡೋದಿಲ್ಲ. ನೀವ್ ಬಿಟ್ರಿ ನೀವ್ ಕೆಟ್ರಿ. ಈ ಹೊಡೆದಾಟ ಬಡದಾಟ ಎಲ್ಲ ಮನೆಗೆ ಹೋಗಿ ಇಟ್ಕೊಳ್ಳೋಣ, ಇಲ್ಲ ಅಂದ್ರೆ ಪ್ರೆಸ್ ಅವರು ಪಬ್ಲಿಷ್ ಮಾಡ್ಬಿಡ್ತಾರೆ. ತೆಗಿಯೋ ಮ್ಯಾರೇಜ್ ಸರ್ಟಿಫಿಕೇಟ್ ತೆಗಿ. ಅವ್ರನ್ನ ಹುಟ್ಟಿದವ್ರಿಗೂ ಬುತ್ತಿ ಇದೆ ಅಂದ್ಬಿಟ್ಟು ಇವತ್ತು ನಾವು ತೋರಿಸ್ಬೇಕು. ಸಮಾಧಾನ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೋ. ಓ ಏನ್ ಮಾವನವರು ಇಷ್ಟು ದೂರ? ನಮಸ್ಕಾರ. ನೀವ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಸೂರ್ಯ, ನೀನು ಇನ್ಮೇಲೆ ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ. ಕ್ಯಾಬಿನ್ ಬಂದು ನಿಂದೇನಿದೆಯೋ ಅದನ್ನ ಸೆಟಲ್ ಮಾಡ್ಕೊಂಡು ಹೋಗ್ತಾ ಇರು. ಯಾಕೆ ಅಂತ ಕೇಳ್ಬೋದಾ? ಸಾವುಕಾರು 1 to double ರೇಟ್ ಕೊಟ್ಟು ಈ ಗ್ಯಾರೇಜ್ ನ ಪರ್ಚೇಸ್ ಮಾಡಿದ್ದಾರೆ. ಏನ್ ಸೌಕಾರ, ಕೆಲಸದಿಂದೇನ ಈಸಿಯಾಗಿ ಕಿತ್ತಾಕ್ಬಿಟ್ಟೆ, ಆದ್ರೆ ನಿನ್ ಮಗಳ ಮನ್ಸಿಂದ ಹೇಗ್ ಕಿತ್ತಾಕ್ತೀಯ? ಬ್ಲಡ್ಡಿ. ಈ ಸಣ್ಣ ಜನ ಎಲ್ಲ ಸಣ್ಣದಾಗೆ ಯೋಚನೆ ಮಾಡ್ತಾರಪ್ಪ. ಲೇ ದಡ್ಡ, ನಾವು ನಿನ್ನ ಕೆಲಸದಿಂದ ಬಿಡಿಸಿದ್ದು ನೀನ್ ಈ ಜಾಗಕ್ಕೆ ಯಜಮಾನ ಆಗ್ಲಿ ಅಂತ. ನೋಡಪ್ಪ, ಈ ಪೇಪರ್ಗಳು ನೋಡು. ಇದ್ರ ಮೇಲೆ ಇನ್ನೊಂದು ಸೈನ್ ಬಿದ್ರೆ ಸಾಕು, 2 ಕೋಟಿ ಬೆಲೆ ಬಾಳೋ ಈ ಗ್ಯಾರೇಜ್ಗೆ ನೀನೇ ಯಜಮಾನ. ಕೇಳಿಸ್ಕೊಂಡ್ಯಾ? ನಮ್ದು ಒಂದೇ ಒಂದು ಷರತ್ತು. ಈ ಫೈಲಲ್ಲಿ ಸೈನ್ ಮಾಡಿ ಕ್ಷಣದಿಂದ ನನ್ನ ಮಗಳು ಲಕ್ಷ್ಮಿನ ಕಣ್ಣೆತ್ತು ನೋಡಬಾರ್ದು. ಓಕೆ? ಅಷ್ಟೇ. ತಗೋ ಸೈನ್ ಮಾಡು ಅಲ್ಲಿ. ಮಾಡು ಸ್ಟಾಪ್ ಇಟ್. ಏನ್ ಮಾಡ್ತಿದ್ಯಾ ಸೂರ್ಯ? ಬಾಯ್ಲಿ. ಈ ಆಸ್ತಿಗಾಸೆ ಬಿದ್ದೆ ತಾನೆ ನಾವು ಅವರಿಬ್ಬರ ಜೊತೆ ಪ್ರೀತಿ ನಾಟಕ ಆಡಿದ್ದು. ಈಗ ಅದೃಷ್ಟ ಮನೆ ಬಾಗ್ಲು ಹುಡ್ಕೊಂಡ್ ಬಂದಿದೆ. ಇದನ್ ಯಾರಾದ್ರೂ ಬದಿತಾರಾ? ನನ್ ಮಾತ್ ಕೇಳು, ಸೈನ್ ಮಾಡು. ಓಕೆ. ನೀನ್ ಹೇಳಿದ್ಮೇಲೆ ಮಾಡ್ದೆ ಇರ್ತೀನಾ? ಪೆನ್ ಕೊಡಿಲಿ. ಪೆನ್ ಕೊಡಿ. ಕೊಟ್ಟೆ ತಗೋಮ್ಮ. ಸೈನ್. ಓಕೆ ಸರ್. ಏ ಹುಡುಗಿ, ಈಗ ನೀನು ನನ್ನ ಮಗನ್ ಬಿಟ್ಕೊಡಕ್ಕೆ ಎಷ್ಟು ಬೆಲೆ ಕೇಳ್ತೀಯ ಕೇಳು. 1 ಕಪ್ ಟೀ. ಟೀನಾ? ಹಾ, ನೀವು ನನ್ನ ಕೈಯಾರೆ ಮಾಡ್ಕೊಡೋ ಒಂದೇ 1 ಕಪ್ ಟೀ ಕೊಡ್ತಾರೆ ಸಾಕು. ನಾವು ಬಡವರ ಕೈಲಿ 1 ತೊಟ್ಟು ನೀರು ಕುಡಿಯಲ್ಲ, ಅಂತದ್ರಲ್ಲಿ ಟೀಗೋದೆ. ರೇ ಸ್ವಾಮಿ, ಯಾರನ್ ಬಡವರು ಅಂತಿದ್ದೀರಾ? ನಾವೂನು 2 ಕೋಟಿ ಬೆಲೆ ಬಾಳೋ ಗ್ಯಾರೇಜ್ ಇಟ್ಟಿದೀವಿ. ಅಂದ್ರೆ ನಾವು ನೀವು 1 and the same ಮೀನ್ಸ್ ಕೋಟ್ಯಾಧಿಪತಿಗಳು. 1 ಟೀ ಕುಡ್ದೋಬೋದಲ್ಲ? ಆಗಿದಾಗ್ಲಿ ಕುಡ್ದೇ ಬಿಡ್ತೀವಿ. ಹೋಗಿ ತಗೋನಿ. ನಡೀಸಿಂದ ಟೀ ಮಾಡ್ಕೊಂಬರೋಣ. ಓಕೆ. ತಗೊಳ್ಳಿ ಸರ್. ಏನ್ ಯಜಮಾನ್ರೆ, 2 ಕೋಟಿ ಬೆಲೆ ಬಾಳೋ ಟೀನಾ ಹಾಗೆ ಚೆಲ್ಲಕ್ಕಾಗುತ್ತಾ? ಕೊಡಿಲ್ ಸಿಂಧು, ಆ 2 ಕೋಟಿ ಬೆಲೆ ಬಾಳೋ ಟೀ ಹೇಗಿರುತ್ತೆ ಅಂತ ನಾನೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ. ಮಾಮೂಲಿ ತರನೇ ಇದೆಪ್ಪ, ಏನು ಚೇಂಜೇ ಇಲ್ಲ.
ಏನ್ ದಣಿಗಳೇ, 2 ಕೋಟಿ ಬರೀ ಒಂದ್ ಟೀ ರುಚಿನ ಬದಲಾಯಿಸೋಕ್ ಸಾಧ್ಯ ಇಲ್ಲ ಅಂತಂದ್ಮೇಲೆ ಇನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೋ ನಿರ್ಧಾರನ ಬದಲಾಯಿಸಕ್ಕಾಗತ್ತಾ? ಥೂ 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 ಥೂ. ಏನ್ ನಾಚಿಕೆ ಜನನಪ್ಪ. ಬೇರೆಯವ್ರಾಗಿದ್ದಿದ್ರೆ ಇಂಥ ಅವಮಾನ ತಡ್ಕೊಳಕಾಗ್ದೆ ಕೆರೆನೋ ಬಾವಿನೋ ನೋಡ್ಕೊಂಡಿರೋರು. ಏಯ್, ಸಾಯಂತ ಕರ್ಮ ನಮ್ಗೇನೆ ಬಂದಿರೋದು. ಈಗ ಸಾಯ್ಬೇಕಾಗಿರೋದು ನೀವಿಬ್ರು, ಅದು ಬೀದಿ ನಾಯಿ ಸಾವು. ಏಯ್ ಕೋದಂಡ, ಪಿಸ್ತಾ, ಕಾಡು, ಬರೋ ಬರೋ ಇಲ್ಲಿ. ಚಮಡ ಚಮಡ ಸುಧಾಕ್ಬಿಡ್ರೋ. ಸಿಂಧು, ಇದು ಬರೀ ಹೂವಲ್ಲ, ಪ್ರೀತಿಯ ಪ್ರತಿರೂಪ. ಡ್ಯಾಡ್, ಇವಳು ನಮ್ಮ ಮನೆ ಬೆಳಗೋ ನಂದಾದೀಪ. ಏಯ್ ಮುಚ್ಚಬಾಯ್, ಈ ದರಿದ್ರದವಳು 7 ಜನ್ಮಕ್ಕೂ ನಮ್ಮ ಮನೆ ಸೊಸೆಗಕ್ಕೆ ಸಾಧ್ಯನೇ ಇಲ್ಲ. ಡ್ಯಾಡಿ, ಅದಕ್ಕೆ ಯಾಕೆ 7 ಜನ್ಮ ಕಾಯ್ಬೇಕು? ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾವಿಬ್ರು ನಾಳೆನೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾ ಇದೀವಿ. ಲೇ ದಡ್ಡ, ಇದೇನ್ ಗೊತ್ತೇನೋ? ಆಸ್ತಿ ಪತ್ರ ಅಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್. ಇದ್ರ ಮೇಲೆ ನಿಂದು ಲಕ್ಷ್ಮಿದು ಇಬ್ಬರದು ಸಿಗ್ನೇಚರ್ ಆಲ್ರೆಡಿ ತಗೊಂಡಾಗಿದೆ. ನೋಡೋ, ಕಣ್ಣು ಬಿಟ್ಟು ನೋಡೋ, ಇಲ್ಲಿ ನಿನ್ ಸಿಗ್ನೇಚರ್ ಹಾಕಿರೋದ್ರಿಂದ ಕಾನೂನಿನ ಪ್ರಕಾರ ನೀನು ಲಕ್ಷ್ಮಿ ಗಂಡ ಹೆಂಡತಿ. ಇನ್ನು ಇವಳ ಜೊತೆ ಮದುವೆ, ಅದು ರಿಜಿಸ್ಟರ್ ಆಫೀಸಲ್ಲಿ. ಅಷ್ಟೇ ಯಾಕೆ, ಚರ್ಚು ಮಸೀದಿ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆಯಲ್ಲ. ಈ ಸರ್ಟಿಫಿಕೇಟ್ ಬರೀ ಪೇಪರ್ ಅಲ್ಲ, ನಿಮ್ ಪ್ರೀತಿಯ ಚಿತೆ. ಈ ಚಿತೆಯಲ್ಲಿ ನಿಮ್ಮ ಆಸೆ ಕನಸಿಲ್ಲ ಸುಟ್ಟು ಬೂದಿ ಆಗ್ಬಿಡತ್ತೆ. ನಿಮ್ಮ ಆಸೆ ಪ್ರಕಾರ ಪ್ರೀತಿ ಪ್ರೇಮ ಚಿತೆ ಏನೋ ಉಡ್ತೋಯ್ತು ಡ್ಯಾಡ್. ಈಗ ಅಸ್ತಿನ್ ಎಲ್ ಬಿಡ್ತೀರಾ? ತುಂಗೆಲೋ ಅಥವಾ ಕಾವೇರಿಲೋ? ತುಂಗೆ ಕಾವೇರಿ ಬರೀ ನದಿಗಳು ಕಂಡ್ರೋ. ನೀವು ಸರ್ಸ ಆಡ್ತಿರೋದು ಸಮುದ್ರ ಜೊತೆಗೆ. ಒಂದು ಸರ್ತಿ ಸಮುದ್ರ ಉಕ್ಕುತು ಅಂತಂದ್ರೆ ನಿಮ್ಮ ಪ್ರೀತಿ ಅಲೆಯಲ್ಲಿ ಕೊಚ್ಕೊಂಡೋಗುತ್ತೆ, ದಿಕ್ಕಾಪಾಲಾಗುತ್ತೆ, ಸರ್ವನಾಶ ಆಗ್ಬಿಡ್ತೀರಾ. ನೀರಿಂದ ಮುಳುಗ್ಸೋಕಾಗಲ್ಲ, ಬೆಂಕಿಯಿಂದ ಉರ್ಸೋಕಾಗಲ್ಲ. ಬೀಸ್ಕೊಂಬರೋ ಈ ಗಾಳಿನ ಯಾರಿಂದಾನು ತಡೆಯಕ್ಕಾಗಲ್ಲ. ಯಾವತ್ತು ಅಳ್ಸಕ್ಕಾಗದೆ ಇರೋ ಈ ಶಕ್ತಿನ ಪ್ರೀತಿ ಅಂತಾರೆ. ಪ್ರೀತಿನ ಅಳ್ಸೋಕೆ ಅಂತಾನೆ ಬರೋ ದಡ್ರು ಈ ಪ್ರಪಂಚದಿಂದನೇ ನಾಪತ್ತೆ ಆಗೋಗ್ತಾರೆ. ಕಡೆ ಗೆಲ್ಲೋದು ನಿಮ್ ಸ್ನೇಹನ, ನಮ್ ಪ್ರೀತಿನ ನೋಡೇ ಬಿಡೋಣ. ಲಕ್ಷ್ಮಿ, ಲಕ್ಷ್ಮಿ, ಏ ಮಜಾ ಇಲ್ಲೋ ಲಕ್ಷ್ಮಿ. ಬೆಳಿಗ್ಗೆನೆ ಮೇಡಮ್ ಅವರು ಲಗೇಜ್ ಎತ್ಕೊಂಡು ಎಲ್ಲೋ ಹೋದ್ರು ಸರ್. ಲಗೇಜ್ ಎತ್ಕೊಂಡು ಹೋದ್ಲಾ? ರಾಜು, ನನ್ ಮಗನು ನಿನ್ನೆಯಿಂದ ಮನೆಗೆ ಬಂದಿಲ್ಲ, ನಿನ್ ಮಗಳು ನಾಪತ್ತೆ. ಅಲ್ಲ, ಇವರೆಲ್ಲ ಎಲ್ಲೋ. ನಾನು ಹೇಳ್ತೀನಿ ಅಣ್ಣ, ನಿಮ್ಮ ಮಗಳು ನಿಮ್ಮ ಮುಖಕ್ಕೆ ಮಸಿ ಬಳಿದು ತನ್ನ ಲವರ್ ಜೊತೆ ಓಡೋದು. ಅಷ್ಟೇ ಅಲ್ಲ, ನಾಳೆ ಅವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗ್ತಾ ಇದ್ದಾರೆ. ಅದೇ ಖುಷಿಲಿ ಸ್ವೀಟ್ಸ್ ತಗೊಂಡ್ಬಂದಿದ್ದೀನಿ, ತಗೊಳ್ಳಿ, ಬಾಯಿನ ಸಿಹಿ ಮಾಡ್ಕೊಳ್ಳಿ. ತಗೊಳ್ಳಿ ಅಣ್ಣ. ಲೈ ತಗೊಳ, ಲೈ ಕಿರ್ಚ್ಕೋಬೇಡ. ಡೋಂಟ್ ಶೌಟ್. ಮನೆ ಬಿಟ್ಟು ಓಡೋದ್ ಹುಡುಗಿ ತಂದೆಗೆ ಕಿರ್ಚಾಡೋ ಅಧಿಕಾರ ಇಲ್ಲ. ಜ್ಞಾಪಕ ಇದೆ ನಿನಗೆ? ಏನ್ ಹೇಳಿದ್ದೆ ಅವತ್ತು ನೀನು? ಅಕಸ್ಮಾತ್ ನನ್ನ ಮಗಳು ಲವ್ ಗಿವ್ ಅಂತ ಮಾಡಿದ್ರೆ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳ್ತಿಲ್ಲ. ತಗೋರಿ ಅಲ್ವಾರ್ನ, ಶೂಟ್ ಮಾಡಿ ಸಾಯಿಸೋಣ. ತಗೊಳ್ಳೇ. ನೀನು ಹೇಗೆ ಶೂಟ್ ಮಾಡಿ ಸಾಯಿಸ್ತೀಯ ಅಂತ ನಾನು ನೋಡ್ಬೇಕು. ಏನ್ ಮುಖ ನೋಡ್ತಾ ಇದೀಯ? ಹೋಗಿ ಸಾಯಿಸೋಣ. ಆಗಲ್ಲ ಅಲ್ಲ, ನಿನ್ನಿಂದ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದ ಏನು, ಯಾವ ತಂದೆ ತಾಯಿಂದನೂ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಮರಿಬೇಡ, ಪ್ರೀತಿ ಮಾಡೋರ್ನ ಯಾರೇನು ಮಾಡ್ಕೊಳಕ್ ಆಗುದಿಲ್ಲ. ತರ ನಿಂತ್ಕೊಂಡು ಬರೀ ಆಟ ನೋಡ್ಬೇಕಷ್ಟೇ. ಜಸ್ಟ್
ಗುಂಡು ಏನ್ ಯೋಚನೆ ಮಾಡ್ತಿದೀಯ? ಈ ಟೈಮಲ್ಲಿ ಯೋಚನೆ ಮಾಡಬಾರ್ದು, ಏನಾದ್ರೂ ಮಾಡ್ಬೇಕು. ಗುಂಡು ಸಿಡಿಬೇಕು, ಹೆಣ ಬೀಳ್ಬೇಕು. ಆದ್ರೆ ನಮ್ಮ ಮಕ್ಕಳದಲ್ಲ, ನಮ್ ನಿದ್ದೆಗೆಡಿಸ್ತಾ ಇದಾರಲ್ಲ ಆ ಬಿಕ್ಕ. ಜೋಡಿ ಮರ್ಡರ್ ಮಾಡ್ತೀನಿ, ಜೋಡಿ ಮರ್ಡರ್, ಟ್ವಿನ್ ಮರ್ಡರ್. ನಾನು ಬಾಳ ಸರ್ವನಾಶ ಮಾಡಿದ್ರಲ್ಲ, ನಾನು ಸುಮ್ಮನೆ ಬಿಡುದಿಲ್ಲ, ಸುಮ್ಮನೆ ಬಿಡುದಿಲ್ಲ. ಡೋಂಟ್ ಟಚ್. ಇದೇನಿದ್ರು ಗಂಡಸ ವ್ಯವಹಾರ, ಹೆಣ್ಮಕ್ಳಿಗೆ ತಿಳಿ ಹಾಕ್ಬೇಡ್ರಿ. ಔಟ್ ಔಟ್ ಔಟ್. ಏ ಡೋಮ್ಸ್, ನಮ್ಮ ನೋಡಿಯೋದಿಕ್ಕೆ 50 ರೂಪಾಯಿ ಕೊಟ್ಟು ಈ ಚಿಲ್ಡ್ರೆ ನನ್ ಮಕ್ಳನ್ನ ಕರ್ಕೊಂಡ್ ಬಂದಿದ್ಯಲ್ಲ. 50 ರೂಪಾಯಿ ಅಲ್ಲ, 50 ಲಕ್ಷ ನನ್ ಚಾಲ್ಜು. 50 ರೂಪಾಯಿ ಅಲ್ಲ, 50 ಲಾಟ. ಮುಚ್ಚಲೋ ಬಾಯ್ನ, ನನ್ನೇ ತಿಂಡಲ್ ಮಾಡ್ತಾ ಇದ್ದೀಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನಿನ್ನ ಫ್ರೆಂಡ್ನ, ನಿನ್ನ ಲವಲ್ನ ಕಿಲ್ ಮಾಡಕ್ಕೆ 50 ಲಕ್ಷ ಸುಪಾಲಿ ತಂದಿದ್ದೀನಿ. ಅದನ್ನ ಕೊಟ್ಟವಳು ಯಾರು ಗೊತ್ತಾ? ನಿಮ್ಮಪ್ಪ, ಯುವರ್ ಫಾದರ್. ಅಲ್ಲ ಅಲ್ಬಾಲ್ದು. ಲೋಪಲ್ ನನ್ನ ಮಕ್ಕಳ, ಏನ್ಲೋ ಮುಖ ನೋಡ್ತಾ ಇದ್ದಿಲ್ಲ? ಈ ಪ್ರಣಯದ ಪಕ್ಷಿಗಳನ್ನ ಬೇಲೆ ಬೇಲೆ ಮಾಡ್ಲಿ ಹೋಗ್ಲೋ. ಲಾಸ್ಕಲ್, ಮೊದಲನೇ ಬಲಿ ನಿಂದು. ಸಾಯೋದ್ಕಿಂತ ಮೊದಲು ನಿನ್ನ ಮನೆ ದೇವನ್ನ, ನಿನ್ನ ಮೊದಲ್ ಫಾದರ್ನ ಪ್ರಾರ್ಥನೆ ಮಾಡ್ಕೋ. ನೀನ್ ಅವನ್ನ ಮರ್ಡರ್ ಮಾಡಂಗಿಲ್ಲ. ಎದಕ್ಕಂದ್ರ ಅವ ನನ್ ಬ್ಯಾಟಿ ಅದನ. ನೀನ್ ಅವನ್ನ ಮರ್ಡರ್ ಮಾಡಕ ಸುಪಾರಿ ತಿಂದೆ. ನಾನ ಬೀಡ ತಿಂತೀನಿ, ಒಂದಲ್ಲ 2 ಬೀಡ ತಿಂತೀನಿ. ಏನೋ ಮಾಡ್ತಾ ಇದೀಯಾ? ಈ ಬಂದೂಕ ನಂದು, ನನ್ಗೆ ಕೊಡು. ಆ ಬೇಟಿ ನಂದು, ನಾನ್ ಶೂಟ್ ಮಾಡ್ಬೇಕು. ಕೊಡು ಇಲ್ಲಿ. ಈ ಬೀದಿ ನಾಯಿನ ಒತ್ತು ಒಳಗಾಕ್ರು. ಏನೋ ಮುಖ ನೋಡ್ತಾ ಇದ್ದಿಲ್ಲ? ನನ್ನ ಮಕ್ಳ, ನಾನು ಯಾರು ಗೊತ್ತಾ? ದೊಡ್ಡ ಲವ್ಲಿ, ಸುಪ್ಪಾಲಿ ಕಿಲ್ಲಲ್, ಮೋಲಿ ಲಂಗ. ನಾನು ಹಂಗೆ ಹಿಂಗೆ ನಿನಗೆ ಸಾಯಿಸಂಗಿಲ್ಲ ಕಣೋ. ಇದ್ರಲ್ಲಿ ಇದೆಯಲ್ಲ ಬುಲೆಟ್ಗಳು, ಒಂದೊಂದಾಗಿ ನಿನ್ನ ಶರೀರದ ಒಳಗೆ ತೂರಿಸ್ತೀನಿ. ನೀನು ನೀಲಿನಿಂದ ತೆಗೆದು ಮೀನಿಂದ ಹಾಗೆ ವಿಲಿ 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 ಒದ್ದಾಳ್ತೀಯ. ನಾನು ಆಗ್ಲೂ ನಿನಗೆ ಬಿಲ್ಲಲ್ಲ ಕಣೋ. ನಿನ್ನ ಶರೀರಕ್ಕೆ ಬೆಂಕಿ ಹಚ್ತೀನಿ. ಎಷ್ಟು ಜನರಿಗೆ ಸುಟ್ಟಾಕ್ಬಿಟ್ಟಿದ್ದೀನಿ ನಾನು. ನೋಡ್ತಾ ಇನ್ನು ಹೆಂಗ ಹಚ್ತೀನಿ ಬೆಂಕಿನ. ಮೊದಲು ನಿನ್ನ ಬಟ್ಟೆ ಸುಲುತ್ತೆ, ಸುಟ್ಟು ಬೂದಿ ಆಗುತ್ತೆ. ಆಮೇಲೆ ನಿನ್ನ ಚರ್ಮ ಸುಲುತ್ತೆ, ಆಮೇಲೆ ನಿನ್ನ ಮಾಂಸ ಸುಲುತ್ತೆ. ಮೈಗೆ ಬೆಂಕಿ ಅಂತ್ಕೊಂಡ್ರೆ ಹೆಂಗಿರುತ್ತೆ ಗೊತ್ತಾ ನಿನಗೆ? ಗೊತ್ತೇ ಇಲ್ಲ ಮಗ. ನನ್ನ ಮೈಗೆ ಬೆಂಕಿ ಅಂಟ್ಕೊಂಡು ಉಳಿಯೋತಲ್ಲ ಆಗ್ತಾ ಇದೆಯಲ್ಲೋ, ಯಾಕೋ? ತೊತ್ಲಾ, ನನ್ನೇನ್ ನೋಡ್ತಾ ಇದ್ಯಾ? ತೆಲ್ದೆ ನೋಡು. ಅಯ್ಯೋ ಬೆಂಕಿ ಬೆಂಕಿ. ಅಯ್ಯೋ ನನ್ ಮಕ್ಳ, ಬೆಂಕಿ ಅರ್ಥ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹಿಡ್ಕೊ ಮಗ. ಅಯ್ಯ ನನ್ ಮಕ್ಳ, ಇಲ್ಲೇನ್ ಕೋತಿ ಕುಣಿತಾ ಇದ್ಯಾ? ಒದ್ದಾದ್ರೂ ಸರಿ, ನಿಮ್ ಬಾಸ್ ಉಳಿಸ್ಕೊಳ್ರಿ. ಓದಿರಯ್ಯ. ನಡಿ ಮಗ, ಜೂಟ್ ಹೇಳೋಣ.
ಲಕ್ಷ್ಮಿ, ಅದಕ್ಕೇನಾದ್ರೂ ಆದ್ರೆ ಏನೂ ಆಗಲ್ಲ ಸಿದ್ದು, ಅದಕ್ಕೇನೂ ಆಗಲ್ಲ. ಧೈರ್ಯ ತಗೋ, he'll be all right. ಅದು ಹೇಗಿದ್ದೀನಿ ಡಾಕ್ಟ್ರೆ? ಹೆದರ್ಕೊಳ್ಳುವಂಥದ್ದು ಏನಿಲ್ಲ. ಸ್ವಲ್ಪ ಹೊತ್ತಿಗೆ ವಾರ್ಡ್ ಶಿಫ್ಟ್ ಮಾಡ್ತೀವಿ, ನೀವೆಲ್ಲ ಬಂದು ನೋಡಬಹುದು. ಓಕೆ, ಥ್ಯಾಂಕ್ ಯು. ಇಟ್ಸ್ ಓಕೆ. ಆದಿ, ಸೂರ್ಯ, ಖಂಡಿತ ನಾ ಬದುಕ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಆದ್ರೆ ನಿಮ್ಗಳ ಪ್ರೀತಿ ನನ್ನ ಸಹಾಯಕ್ಕೆ ಬಿಡ್ಲಿಲ್ಲ. ಮಾತಾಡಿದ್ ಸಾಕು, ಈಗ ನಿನಗೆ ರೆಸ್ಟ್ ಬೇಕು, ಮಲ್ಕೋ. ಸೂರ್ಯ, ಮೊದ್ಲವ್ರನ್ನ ಆಚೆ ಹೋಗೋಕೆ ಹೇಳೋ, ಮೊದ್ಲವ್ರನ್ನ ಆಚೆ ಹೋಗೋಕೆ ಹೇಳೋ. ಅಯ್ಯೋ ಮಗನೇ, ಹಂಗ್ಯಾಕೋ ಮಾತಾಡ್ತೀಯಾ? ಮಗನ? ಯಾರು ನಿಮ್ ಮಗ? ನಮ್ಮಿಬ್ಬರ ಮಧ್ಯೆ ಯಾವ ಸಮಾಧಾನ ಉಳಿದಿಲ್ಲ. ಮೊದ್ಲಿನಿಂದ ಹೊರಟೋಗಿ. ನನಗ್ ನಾನು ಎಂತ ತಪ್ಪು ಮಾಡಿದೆ ಅಂತ ಅರ್ಥ ಆಗಿದೆಯಪ್ಪ. ನಾನ್ ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀನೋ. ಕ್ಷಮೆ ಕೇಳೋ ಅಧಿಕಾರನು ನೀವು ಕಳ್ಕೊಂಡಿದ್ದೀರಾ. ಎಂತ ದೊಡ್ಡ ಶಿಕ್ಷೆ ಕೊಡ್ತಾ ಇದೆಯೋ ನನಗೆ. ಒಬ್ಬ ತಂದೆಗೆ ಮಗ ಕಡೆ ಪಕ್ಷ ಕ್ಷಮೆನೂ ಕೊಡಕ್ಕಾಗಲ್ವಾ? ಅಲ್ಲ ಬಿಡಪ್ಪ, ಹೋಗ್ಲಿ ಬಿಡು. ಆದ್ರೆ ನಿಮ್ಮನ್ನೆಲ್ಲ ಇವತ್ತು ಈ ಸ್ಥಿತಿಗೆ ತಂದಲ್ಲ, ಆ ಪಾಪಿಗೆ ಶಿಕ್ಷೆ ಆಗುತ್ತೆ, ಖಂಡಿತ ಆಗುತ್ತೆ. ಅವ್ನು ಆಗ್ಬೇಕು, ಬದುಕಿರ್ಬಾರ್ದು, ಸಾಯ್ಬೇಕು, ಸಾಯ್ಲಿ, ಸಾಯ್ ನೀನು, ಬದುಕಿರ್ಬಾರ್ದು. ಪಾಪಿ, ನೀನು ರಾಕ್ಷಸ. ಅಂಕಲ್, ಅಂಕಲ್ ಎಂತ ಕೆಲಸ ಮಾಡ್ತಾ ಇದ್ದೀರಾ? ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ಸಮಾಧಾನ ಮಾಡ್ಕೊಳ್ಳಿ ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ನನ್ ಪಾಪಿ ಕಡಪ್ಪ, ನಿನ್ನಂತ ಒಳ್ಳೆ ಮನುಷ್ಯನ ರಾಕ್ಷಸನ್ನ ಬಿಟ್ಟು ಸಾಯ್ಸಕ್ ನೋಡ್ದಲ್ಲ. ಮನುಷ್ಯನ ರಾಕ್ಷಸ, ಸಾಯ್ಬೇಕು, ನಾನು ಬದುಕಿರ್ಬಾರ್ದು. ಅದೇ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ದೊಡ್ಡ ಶಿಕ್ಷೆ ಇಲ್ಲ. ಇವತ್ತು ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ಥ ಆಗಿದೆ. ದಯವಿಟ್ಟು ಕ್ಷಮಿಸ್ಬಿಡೋ ಪ್ಲೀಸ್. ನೋಡೋ, ನಮ್ ಸ್ನೇಹಿತ ಮೇಲೆ ಡ್ಯಾಡಿ, ಕ್ಷಮಿಸ್ಬಿಡಪ್ಪ. ಮಗನೇ, ಇಷ್ಟು ದಿನ ನಿಮ್ಮ ಪ್ರೀತಿಗೆ ನಾನು ವಿರುದ್ಧವಾಗಿದ್ದೆ. ಆದ್ರೆ ಇವತ್ತು ಮಾತು ಕೊಡ್ತಾ ಇದ್ದೀನಿ, ನಿಮ್ಮ ಪ್ರೀತಿ ಅಮರವಾಗಬೇಕು. ಹಾಗ ನಡ್ಕೊಳ್ಳೋ ಜವಾಬ್ದಾರಿ ನಂದು. ಲೇ ರಘು, ಬಾರೋ. ಹೇ, ಆಚೆ ಬಾರೋ. ಹೇಳಯ್ಯ ಗುಂಡು. ಹೇಳೋದಕ್ಕೆ ಇನ್ನೇನಯ್ಯ ಉಳಿಸಿದ್ಯಾ ನೀನು?
ಸ್ನೇಹಿತ ಅಂತ ನಂಬಿದ್ದಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದ್ಯಾ. ನನ್ನ ವೈರಿನ ಮನೆಯಲ್ಲಿ ಇಟ್ಕೊಂಡಿದ್ದೀವಲ್ದೆ ಅವ್ರಿಗೆ ಎಂಗೇಜ್ಮೆಂಟ್ ಮಾಡಿಸ್ತೀನಿ ಅಂತ ಊರು ತುಂಬಾ ಡಂಗೂರ ಬಾರಿಸ್ಬಿಟ್ಟಿದ್ಯಾ. ಗುಂಡು, ಈಗ ನಾನು ಏನ್ ಮಾಡಿದೀನೋ ಅದನ್ನ ತುಂಬಾ ಯೋಚನೆ ಮಾಡಿದೀನಿ. ನೀನ್ ಸಾಕು ಸಾಕು ನಿಲ್ಸಯ್ಯ. ನಂಗೊತ್ತು ನಿನ್ ಮಗನ್ ರಕ್ತ ನೋಡಿದ ತಕ್ಷಣ ನಿನ್ ಮನಸ್ಸು ಕರ್ಗೋಗ್ಬಿಟ್ಟಿದೆ. ನೋಡೋ, ನಿನಗೆ ಬಡವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಈ ದರಿದ್ರದೊಳನೆ ನಿಮ್ ಮನೆ ತುಂಬಿಸ್ಕೊಂಡು ಹಾಳಾಗೋಗು. ನಾನ್ ಮಾತ್ರ ಯಾವತ್ತೂ ಅವನ ಅಳಿಯ ಅಂತ ನನ್ ಮನೆ ಒಳಗೆ ಸೇರಿಸಲ್ಲ. ಡ್ಯಾಡಿ ಪ್ಲೀಸ್. ಏಯ್ ಮುಚ್ಚೆ ಬಾಯಿನ. ನನ್ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊ. ಹೇಗೆ ಈ ಬೀದಿ ಬಿಕಾರಿ ನಿನ್ ಗಂಡ ಅಂತ ಹುಡ್ಕೊಂಡಿದ್ಯೋ ಅದೇ ತರ ಯಾವನಾದ್ರೂ ತಲೆ ಮಾಸ್ದವನ್ನ ನಿಮ್ಮ ಅಪ್ಪ ಅಂತ ಹುಡ್ಕೊಂಡು ಕನ್ಯಾದಾನ ಮಾಡಿಸ್ಕೊ. ಏಯ್ ಇವತ್ತಿಂದ ನಿನ್ ಪಾಳಿಗೆ ನಿಮ್ಮಪ್ಪ ಸತ್ತೋದಂತ ತಿಳ್ಕೊ. ಅಂಡರ್ಸ್ಟ್ಯಾಂಡ್? ದುರ್ವಾಸ, ನಿಗರ್ಕೊಂಡು ಹೋಗೋಕಿನ್ನ ಮುಂಚೆ ನಾನೊಂದ್ ಮಾತು ಹೇಳ್ತೀನಿ, ಅದನ್ನ ಕೇಳಿಸ್ಕೊಂಡು ಆಮೇಲೆ ಕಾರ್ ಹತ್ಕೊಂಡು ಹೋಗು. ನಿಂತ್ಕೊಳ್ಳೋ. ತಲೆಯಲ್ಲಿ ಒಂದೇ ಒಂದು ಕೂದ್ಲಿಲ್ಲ, ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇಲ್ಲ. ನಿನ್ನಂತ ಕಲ್ಲು ಬಂಡೆ ಹರಿಯರ್ ಕೊಡಕ್ಕಾಗತ್ತೇನೋ? ಆ ಯೋಗ್ಯತೆ ನಿನಗಿಲ್ಲ. ಹೋಗಲೇ ಹೋಗಲೇ ಹಂಗೆ. ಅಯ್ಯೋ 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 ನನ್ ಬಂಗಾರ, ತಲೆ ಯಾಕಮ್ಮ ಕೆಡಿಸ್ಕೋತೀಯ? ನಾನಿಲ್ವಾ, ನಾನು ನಿನಗೆ ದಾರ ಕೊಡ್ತೀನಿ. ಭಗವಂತ, ಏನಪ್ಪಾ ನಿನ್ ಗೇಮು? ಹಾವು ಪೊರೆ ಬಿಟ್ಬಿಡ್ತ. ದೇಸಾಯಿ ಅವರೇ, ನೀವು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಒಂದ್ ಮಾತು ಕೇಳ್ತೀನಿ. ನೀವು ನಿಮ್ ಮಗನಿಗೆ ಕೋಟ್ಯಾಧಿಪತಿ ರಾಜೀವ್ ಕುಮಾರ್ ಅವರ ಮಗಳನ್ನ ತರ್ತೀರಿ ಅಂತ ನಾನ್ ಕೇಳ್ಪಟ್ಟಿದ್ದೆ. ಆದ್ರೆ ಈಗ ಯಾರೋ ಒಬ್ಬ ಗುಮಾಸ್ತನ್ ಮಗಳನ್ನ ಗಂಟು ಹಾಕ್ತಿದ್ದೀರಂತೆ. ಯಾಕೆ ತಮ್ಮ ನಿರ್ಧಾರನ ಬದಲಾಯಿಸ್ಬಿಟ್ರಿ? ಅಲ್ಲ ಸರ್, ಅಮೆರಿಕಾ ಫ್ಲೈಟ್ ಹತ್ತಿ ಅಂಡಮಾನೆಲ್ಲ ಇಳಿಸ್ತಾ ಇದ್ರಲ್ಲ ತಮ್ಮ ಮಗನ್ನ. ಮಿಸ್ಟರ್ ದೇಸಾಯಿ ಅವರೇ, ಹಲೋ, ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್. ಅಲ್ಲ, ನಿಮ್ಮನ್ನೊಂದು ವಿಷಯ ಕೇಳ್ಬೇಕಾಗಿತ್ತು. ನೀವೇನ್ ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಮಾತು ಕೇಳಕ್ಕೇನ್ ಬೇಜಾರ್, ಕೇಳಿ. ಅದೇ ನಿಮ್ ಮಗಳು ಯಾರೋ ಈ ಬೇಕರಿ ಓನರ್ ಜೊತೆ ಓಡೋಗ್ಬಿಟ್ಟು ಅಂತಲ್ಲ, ನಿಜನ? ಹಲೋ 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 ಹಲೋ. ಲೋ ಗುಂಡು, ಬೆಟ್ಟನೇ ಹತ್ತಿದ್ಯಾ, ಅಟ್ಟ ಹತ್ತಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತೀಯಾ? ಸಂಕೋಚ ಪಟ್ಕೋಬೇಡ, ನಿನ್ ಮಗಳಿಗೆ ಆಶೀರ್ವಾದ ಮಾಡೋಗು. ಹೋಗೋ ಅಂತಂದ್ರೆ ಹೋಗೋ. ಅಳ್ಬೇಡಮ್ಮ. ನನಗೆ ಗೊತ್ತಿತ್ತು ಡ್ಯಾಡಿ, ನೀವ್ ಬಂದೇ ಬರ್ತೀರಂತ. ಆಗ್ಲಿಲ್ಲಮ್ಮ, ಮಗಳ ಎಂಗೇಜ್ಮೆಂಟ್ ಬರದೇ ಇರೋ ಕೆಟ್ಟ ತಂತೆ ಅಂತ ಅನ್ಸ್ಕೊಳ್ಳಕ್ಕೆ ನನ್ನಿಂದ ಆಗ್ಲಿಲ್ಲಮ್ಮ. ಎನಿವೆ, ಎಲ್ಲಮ್ಮ ಸೂರ್ಯ? ಆನ್ ದ ವೇ ಡ್ಯಾಡಿ, ಇನ್ನೇನ್ ಬಂದೇ ಬಿಡ್ತಾರೆ. ನೋಡಿ ಸರ್, ಶ್ರೀಮಂತರ ಮಕ್ಕಳ ಚೇಷ್ಟೆನ. ಇವತ್ತೇನ್ ದಸರಾನ ದೀಪಾವಳಿನ ಹಂಗಾಮಿ ದುಡ್ಡು ಹೆಂಗ್ ಸುಡ್ತಾರ ನೋಡಿ, ಅದು ಮೇನ್ ರೋಡಲ್ಲಿ. ಇವ್ರು ಹೊಡಿತಾರ ನೋಡಿದ್ರೆ ರಾತ್ರಿ ಎಲ್ಲ ನಿಲ್ಸಲ್ಲ ಅಂತ ಕಾಣುತ್ತೆ. ನಡಿ ಹೋಗಿ ರಿಕ್ವೆಸ್ಟ್ ಮಾಡಿ ಸರ್. ಸ್ವಲ್ಪ ಪಟಾಕಿ ಹೊಡೆ ನಿಲ್ಸ್ತೀರೇನ್ರಿ? ನಾವು ಪಾಸ್ ಆಗ್ಬೇಕ್ರಿ. ಏನು ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ಸ್ವಲ್ಪ ಪಟಾಕಿ ಹೊಡೆ ನಿಲ್ಸಿ, ನಮ್ ಗಾಡಿನ ನಾವು ತಗೊಂಡ್ ಹೋಗ್ತೀವಿ. ಆಯ್ತಾಯ್ತು, ತಡೀರಿ. ಸೈಡಿಗೆ ಬಂದ್ರು, 2 ನಿಮಿಷ ಟ್ಯಾಕ್ಸಿ ಪಾಸ್ ಆಗ್ಬಿಡ್ಲಿ. ಶಮಣ ಶಮಣ ಶಮಣ, ಸಿಂಧು 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 ಬಿಟ್ಬಿಡು ನನ್ನ. ಇಲ್ಲ, no, ಬಿಟ್ಬಿಡು ನನ್ನ, please. ಬೇಡ, please. ಬೇಡ, ಬೇಡ, please. ಬೇಡ, ಬೇಡ, please.
ಅದನ್ನ ನೋಡೋದ್ ಬೇಡ, ನಡಿಯೋ. ಬಂದಲ್ಲ ಬಂದ್ರ ಬೇಡ ಬೇಡ ಪ್ಲೀಸ್ ಎಲ್ಲಿವರೆಗೂ ಲಕ್ಷ್ಮಣ ಬದುಕಿರ್ತಾನೋ ಅಲ್ಲಿವರೆಗೂ ಸೀತೆ ಮೈಮುಟ್ಟಕ್ಕೆ ನಿನ್ನಂತ 100 ಜನ ರಾವಣರು ಹುಟ್ಟು ಬಂದ್ರು ಸಾಧ್ಯ ಇಲ್ಲ. ಸೀತೆ ಪವಿತ್ರಳು, ಪವಿತ್ರವಾಗಿದ್ದಾಳೆ, ಪವಿತ್ರವಾಗೇ ಇರ್ತಾಳೆ. ಕಚ್ಚಡ ನನ್ನ ಮಗನೇ. ಇಷ್ಟೊತ್ತಾಯ್ತು, ಯಾಕೆ ಇವ್ರಿನ್ನೂ ಬಂದಿಲ್ಲ? ನನಗೂ ಅರ್ಥ ಆಗ್ತಾ ಇಲ್ಲ, ಟೆನ್ಷನ್ ಆಗ್ತಿದೆ. ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಎಲ್ಲಿ ಹೋಗ್ತಾರೆ? ಬಂದೇ ಬರ್ತಾರೆ. ಬಂದೇ ಬಿಟ್ರು ನೋಡಿದ್ರಾ? ನಡಿ ಸರ್. ನಮಸ್ಕಾರ. ಏಯ್ ಮಗ, ಇವತ್ತು ಲೇಟ್ ಆಗಿ ಬರ್ಬೇಕೇನೋ? ಅದು ದಾರಿಲಿ ಏನಾಯ್ತು ಅಂದ್ರೆ ಮಗನೇ ಬಿಡಪ್ಪ, ಒಂದೊಂದ್ಸಲ ಹಿಂಗೆಲ್ಲ ಆಗುತ್ತೆ. ಟೈಮ್ ಆಗಿದೆ. ನಮ್ಮ ದೇಸಾಯಿ ಅವರೊಂದು ಪ್ರಶ್ನೆ ಕೇಳಿದ್ರು. ರಾಜೀವ್ ಕುಮಾರ್ ಮಗಳಿಗೂ ನಿಮ್ಮ ಮಗನಿಗೂ ಮದುವೆ ನಡೀಬೇಕಿತ್ತು, ಈ ನಿರ್ಧಾರನ ಯಾಕೆ ಬದಲಾಯಿಸಿದಿರಿ ಅಂತ. ಈ ತೀರ್ಮಾನಕ್ಕೆ ಮುಖ್ಯ ಕಾರಣ ನನ್ನ ಮಗ ಆದಿ, ಅವನ ಜೀವದ ಗೆಳೆಯ ಸೂರ್ಯ. ಇವರಿಬ್ಬರು ಫ್ರೆಂಡ್ಶಿಪ್ಪು ನನ್ನ ಮನಸ್ಸನ್ನ ಬದಲಾಯಿಸ್ಬಿಡ್ತು. ಇವರಿಬ್ಬರು ಗೆಳೆತನ ಎಂತ ಗಾಢವಾದ್ದು ಅನ್ನೋದಕ್ಕೆ ಸಾಕ್ಷಿಯಾಗಿ ನನ್ನ ಹತ್ರ ಕೆಲವು ಫೋಟೋಸ್ ಇದಾವೆ. ಅದನ್ನ ನೀವೆಲ್ಲರೂ ನೋಡ್ಬೇಕು ಅಂತ ನಾನು ತುಂಬಾ ಆಸೆ ಪಡ್ತೀನಿ. ಡ್ಯಾಡ್, ಅದೆಲ್ಲ ಯಾಕೀಗ? ಮಗನೇ, ಇದು ನಿನ್ ತಂದೆಯಾಗಿ ನನ್ನ ಪುಟ್ಟ ಆಸೆ ಕಣೋ, ನೆರವೇರಿಸ್ಕೊಡೋ. ಮೂವನ್ನು ಸರಿ. ಲೈಟ್ಸ್ ಆಫ್. ಕುಚಿಕ್ಕು.
ಏನಿದೆಲ್ಲ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಇದನ್ನೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕಾ? ನೀನೇ ನೋಡಿದ್ಯಲ್ಲೋ ನಿನ್ನ ಜೀವದ ಗೆಳೆಯ ಮಾಡಿದ ಘನಕಾರ್ಯನ. ಅಯ್ಯೋ ಹುಚ್ಚಪ್ಪ, ನಾನು ಯಾವಾಗ್ಲೂ ಬಡ್ಕೋತಾ ಇದ್ದೆ, ಈ ಬಡವರು ನಮ್ಮ ರಕ್ತ ಹೀರೋ ಸೊಳ್ಳೆಗಳು ಅಂತ. ಈ ದರಿದ್ರದ ಕೆಲಸನೇ ಎಷ್ಟು? ನಮ್ಮ ನೆಮ್ಮದಿ ಹಾಳು ಮಾಡೋದು, ಸಮಾಜದಲ್ಲಿ ನಮ್ಗಿರೋ ಗೌರವ ಪ್ರತಿಷ್ಠೆ ಎಲ್ಲ ನಾಶ ಮಾಡೋದು. ನೋಡು ನೀನು ಮದುವೆ ಆಗ್ಬೇಕಾದ ಹುಡುಗಿ, ಅವಳು ನಿನ್ನ ಫ್ರೆಂಡ್ ಜೊತೆ ಮಲಗೆದ್ದು ಬಂದಿದ್ದಾಳೆ. ಅದಿ ಇದೆಲ್ಲ ಸುಳ್ಳು. ಅದಿ ಸುಳ್ಳ? ಸರಿಯಾಗದು ಹೇಳಪ್ಪ. ಒಬ್ಬ ವಯಸ್ಸಿಗೆ ಬಂದು ಹುಡುಗಿ ಒಬ್ಬ ವಯಸ್ಸಿಗೆ ಬಂದು ಹುಡುಗನ ಜೊತೆ ಅರ್ಧಂಬರ್ಧ ಬೆತ್ತಲಾಗಿ ಯಾವ ಹೊತ್ನಲ್ಲಿ ಸೇರ್ತಾಳೆ? ಏನಕ್ಕೋಸ್ಕರ ಸೇರ್ತಾಳೆ? ಹೇಳಪ್ಪ. ಸರ್ ಅದಿ ಇವರೆಲ್ಲ ಇಲ್ದೇ ಇರೋ ಅಪವಾದನ ನಮ್ಮೇಲೆ ಒರೆಸಿ ನಮ್ಮನ್ನ ಸಿಕ್ಕಾಕಿಸ್ತಾ ಇದಾರೆ ಕಣೋ. ಇದೆಲ್ಲ ಸುಳ್ಳು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಶಮಣ ನೀನಾದ್ರೂ ಇವ್ರಿಗೆ ಹೇಳು ಶಮಣ. ಬರ್ಬೇಕಾರೆ ದಾರಿಲಿ ಎಂತ ಅನಾಹುತ ಆಯ್ತು ಅಂತ ಹೇಳು ಶಮಣ ಇವ್ರಿಗೆಲ್ಲ. ಅನಾಹುತ? ಏನ್ ಅನಾಹುತ? ಅಲ್ಲಪ್ಪ, ಮನೆಯಿಂದ ನಾವು ಸೀದಾ ಇಲ್ಲಿಗೆ ತಾನೇ ಬಂದ್ವಿ. ಚಿಕ್ಕಪ್ಪ, ಸುಳ್ಳು ಹೇಳ್ಬಿಡಿ ಪ್ಲೀಸ್. ಇದರಿಂದ ನನ್ನ ಅರ್ಥಕ್ಕೆ ಕಳಂಕ ಬರುತ್ತೆ. ಇದು ನಿಮ್ ಮಗಳ ಜೀವನದ ಪ್ರಶ್ನೆ. ಪ್ಲೀಸ್ ಚಿಕ್ಕಪ್ಪ, ಏನ್ ನಡೀತು ಅಂತ ಹೇಳ್ಬಿಡಿ ಪ್ಲೀಸ್. ಬಾಮ್ಮ. ಅಲ್ಲಮ್ಮ, ನಾನೇನಾದ್ರೂ ತಪ್ಪು ಹೇಳ್ಬಿಟ್ನಾ? ಬೇರೆ ಏನಾದ್ರೂ ಹೇಳ್ಬೇಕಾಗಿತ್ತಾ? ಅಲ್ಲ, ಹೊರಡೋಕ್ ಮುಂಚೆ ಹೀಗೀಗೆ ಹೇಳಿ ಅಂತ ನೀನ್ ಹೇಳ್ಕೊಟ್ಟಿದ್ರೆ ನಾನು ಹಾಗೆ ಹೇಳ್ತಾ ಇದ್ನ. ಏನದು ಗುಸ್ಗುಸು? ಏನ್ ಹೇಳ್ಬೇಕು ಎಲ್ರು ಕೇಳುವಾಗ ಹೇಳು. ಇದು ನಮ್ಮ ಪ್ರತಿಷ್ಠೆ ಪ್ರಶ್ನೆ. ಹೇಳ ಯೋಗ್ಯ, ಸತ್ಯ ಏನಂತ ಮಗಳ, ಇಲ್ಲಾಂದ್ರೆ ಮುಳೆ ಎಲ್ರು ಮುಂದೆ ಹೇಳ. ಎಲ್ರು ಕೇಳಿಸುವಾಗ ಹೇಳು. ಹೇಳ್ತೀರಿ? ಹೇಳ. ಯಾಕೆ ಸುಮ್ನೆ ಆತರ ಪಡ್ತೀರಾ? ಬಗಳ ಆತರ ಪಡ್ಬೇಡಿ. ನಾವು ಸಣ್ಣವ್ರು ಇರಬಹುದು, ಆದ್ರೆ ನಮ್ಮ ಹತ್ರ ಸಣ್ಣತನ ಇಲ್ಲ. ಯಾವುದನ್ನು ಮುಚ್ಚು ಮರೆ ಮಾಡದೆ ನಾನ್ ಸತ್ಯ ಹೇಳ್ತೀನಿ. ನಮ್ಮ ಹುಡುಗಿ ಇದ್ದಾಳಲ್ಲ, ಅವಳ ನಡತೆ ಸ್ವಲ್ಪ ಅಷ್ಟೇ ಕಷ್ಟ. ಸೂರ್ಯನ್ ಜೊತೆಗೆ ಸ್ವಲ್ಪ ಸ್ನೇಹ ಸಲಿಗೆ ಎಲ್ಲ ಇತ್ತು. ಅದಕ್ಕೆ ತಕ್ಕನಾಗೆ ಆಗೋಯ್ತು ಅಭಾಷನ್ನು. ಎದುರುಗಡೆ ನಿಂತ್ಕೊಂಡು ಈ ಮಹಾನ್ ಭಾವನೆ ಅಭಾಷಣ ಮಾಡಿಸಿದ್ದು. ಕೇಳಿಬೇಕಿದ್ರೆ ನೀವೇ ಕೇಳಿ ಸ್ವಾಮಿ ಅವ್ರನ್ನ. ಏನ್ ಬೊಗಳ್ತಾ ಇದ್ಯಾ ಮನೆ ಹಾಳ್ ನನ್ ಮಗನೇ? ಬರ್ತಾ ದಾರಿಲಿ ಏನ್ ನಡೀತು ಅಂತ ಎಲ್ರಿಗೂ ಹೇಳು, ಇಲ್ಲ ನಿನ್ನ ಅಡ್ಡ ಸೀಳ್ ಹಾಕ್ಬಿಡ್ತೀನಿ. ಹೇಳೋ. ಅದಿ ಸಾಕ್ ನಿಲ್ಸೋ ನಿನ್ ನಾಟಕನ. ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ನೀನು ಭಾರಿ ದೊಡ್ಡ ಮನುಷ್ಯ ಅಂತ ಅನ್ಕೊಂಡಿದ್ದೆ. ಅದಿ ನೀನು ಇವನ್ ಹೇಳಿದ್ ನಂಬ್ತಾ ಇದ್ಯಾ? ಲಕ್ಷ್ಮಿ, ನೀನಾದ್ರೂ ನನ್ನ ನಂಬು ಲಕ್ಷ್ಮಿ. ಇವ್ನು ಹೇಳ್ತಾ ಇರೋದಲ್ಲ ಸುಳ್ಳು. ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದಲ್ಲ ಸತ್ಯ ಲಕ್ಷ್ಮಿ. ತೆಗಿಯೋ ಕೈನ, ಮುಟ್ಬೇಡ ನನ್ನ. ನೀನಿಂದ 3rd ಕ್ಲಾಸ್ ಅಂತ ನನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆದಿ, ಮೊದ್ಲು ಇವನ್ನ ಇಲ್ಲಿಂದ ಆಚೆ ಕಳ್ಸು. ನೋಡು, ನಾನ್ ತಾಳ್ಮೆ ಕಳ್ಕೊಳಕಿನ್ ಮುಂಚೆ ನೀನೇ ಇಲ್ಲಿಂದ ಹೊರಟೋಗು. ಅದಿ ನನ್ ಮಾತ್ ಕೇಳ. ಹೋಗೋ. ಅದಿ ನಾವಿಬ್ರು ಏನ್ ತಪ್ಪು ಮಾಡಿಲ್ಲ. ಹೋಗಲೇ. ನಾನು ಹೋಗಲ್ಲ ಅದಿ. ಹಾಗಾದ್ರೆ ಇಲ್ಲಿಂದ ಹೋಗದ್ ನೀನಲ್ಲ, ನೀನು ಹೆಣ. ಅದಿ ನನ್ ಮಾತ್ ಕೇಳದಿ. ನೀನು ಸುಳ್ಳು ಬೋಗಳ್ತಾ ಇದ್ಯಾ? ಅದಿ ಒಂದೇ ಒಂದ್ ನಿಮಿಷ ನನ್ ಮಾತ್ ಕೇಳದಿ. ನಿನ್ನಂತ ಸುಳ್ಳನ್ ಮಾತನ್ನ ನಂಬೋದಿಲ್ಲ. ಆದಿ ದಯವಿಟ್ಟು ನನ್ನ ಅರ್ಥ ಮಾಡ್ಕೋ. ಕಿರಿಚ್ಬೇಡ. ಆದಿ, ನಿಂಗೇನ್ ಹುಚ್ಚಿಗೆ ಚಡ್ದಿದ್ಯಾ? ಗೆಟ್ ಔಟ್. ಏನ್ ಮಾಡ್ತಾ ಇದೀಯ ನೀನು? ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದಿರೋ ನಿನ್ ಕ್ಲೋಸ್ ಫ್ರೆಂಡ್ ಮೇಲೆ ಕೈ ಮಾಡ್ತಾ ಇದೀಯಾ? 20 ವರ್ಷದಿಂದ ಬೆಳೆಸ್ಕೊಂಡ್ ಬಂದಿರೋ ನಿನ್ನ ಫ್ರೆಂಡ್ಶಿಪ್ ನ ಒಂದೇ ಸರಿ ಕಟ್ ಮಾಡ್ತಾ ಇದೀಯಾ? ಉತ್ತಿಗೆ ಚಿಡಿದಿದ್ಯಾ ನಿನಗೆ? ಫ್ರೆಂಡ್ಶಿಪ್ ನ ಕಟ್ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ದು ನಾನಲ್ಲ, ಇವನ ಅಣ್ಣನ್ಗಿಂತ ಹೆಚ್ಚಾಗಿ ಪ್ರೀತಿಸ್ದೆ, ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬದೆ. ಆದ್ರೆ ಇವನ್ ಮಾಡಿದ ಕೆಲಸ ನನ್ನ ಹುಡುಗಿ ಜೊತೆನೆ
ಮಾಮ ಅವನಿಗೀಗ್ಲೇ ನಮ್ಮನೆಯಿಂದ ಹೊರಗೆ ಹೋಗಕ್ ಹೇಳಿ. ಅವನು ಮುಖ ನೋಡಕ್ಕೂ ನನಗಿಷ್ಟ ಇಲ್ಲ. ಸೂರ್ಯ, ನಾನು ಹೊರಡ್ತೀನಿ. ಎಲ್ಲಿಗೆ ಹೋಗ್ತಾ ಇದೆಯಾ ಸಿಂಧು? ಗೊತ್ತಿಲ್ಲ. ನಡಿ, ನಮ್ಮನೆಗೆ ಹೋಗೋಣ. ಬೇಡ ಸೂರ್ಯ, ನೀನು ಭಾರವಾಗಿರೋದಕ್ಕೆ ನನಗಿಷ್ಟ ಇಲ್ಲ. ಅಣ್ಣನ್ಗೆ ತಂಗಿ ಯಾವತ್ತೂ ಭಾರ ಅಲ್ಲ. ಬಾ ಸಿಂಧು. ಸಿಸ್ಟರ್, ನಾನು ಅರ್ಜೆಂಟ್ ಆಗಿ ಡಾಕ್ಟರ್ ಜಯಪ್ರಕಾಶ್ ಅವ್ರು ನೋಡ್ಬೇಕು. ಚೇಂಬರ್ ಅಲ್ಲಿದ್ದಾರೆ. ಡಾಕ್ಟರ್. ಅರೆ ಸೂರ್ಯ, ನೀನೇನಿಲ್ಲಿ? ಸಿಂಧು ತುಂಬಾ ಸೀರಿಯಸ್ ಆಗಿದ್ದಾಳೆ, ಸ್ವಲ್ಪ ನೋಡಿ ಡಾಕ್ಟರ್. ಸೂರ್ಯ, ಇದು ಹೆರಿಗೆ ಆಸ್ಪತ್ರೆ. ಎಮರ್ಜೆನ್ಸಿ ವಿಸಿಟ್ಗೋಸ್ಕರ ಬಂದಿದ್ದೆ. ನಮ್ ಕ್ಲಿನಿಕ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿಗೂ ಫೋನ್ ಮಾಡಿದ್ದೆ ಡಾಕ್ಟ್ರೆ. ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಸಿಂಧು ಪ್ರೆಗ್ನೆ ಹೋಗ್ಬಿಟ್ಟು ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಪ್ಲೀಸ್ ನೋಡಿ ಡಾಕ್ಟ್ರೆ. ಡಾಕ್ಟರ್ ಸುಮನ್, ಕ್ಯಾನ್ ಐ ಯೂಸ್ ಯುವರ್ ಕ್ಯಾಬಿನ್? ಓ ಶೂರ್ ಡಾಕ್ಟರ್. ಬಾ, ಕರ್ಕೊಂಬಾ. ಸಿಂಧು ಬಾ. ಬಾಮ್ಮ. ಸೂರ್ಯ, ಡಾಕ್ಟ್ರೆ, ಸಿಂಧು ಇಲ್ಲಿ ಕರ್ಕೊಂಬಂದು ಬಹಳ ಒಳ್ಳೆ ಕೆಲಸ ಮಾಡಿದೆ. ಅವಳಿಗೆ ಸೀರಿಯಸ್ ಡಿಪ್ರೆಷನ್ ಇಂದ ಲೋ BP ಆಗಿದೆ. ಮಾತ್ರೆ ಬರ್ಕೊಡ್ತೀನಿ, ಟೈಮ್ ಟು ಟೈಮ್ ಕೊಡು. ಶಿ ವಿಲ್ ಬಿ ಆಲ್ ರೈಟ್. ಆಯ್ತು ಡಾಕ್ಟ್ರೆ. ಏನಪ್ಪ, ಈಗೊಂದು ಹುಡುಗ ಹುಡುಗಿ ಹೋದ್ರಲ್ಲ, ಅವ್ರು ಯಾಕೆ ಬಂದಿದ್ರು? ಚೆನ್ನಾಗಿ ಕೇಳಿದ್ರಿ ಸರ್. ಹೆರಿಗೆ ಆಸ್ಪತ್ರೆಗೆ ಗಂಡ ಅದನ್ನು ಹೆಂಡತಿ ಏನ್ ಕರ್ಕೊಂಡ್ ಬರ್ತಾನೆ ಹೇಳಿ? ಹೆಂಡತಿ ಗರ್ಭಿಣಿ ಆಗಿರ್ಬೇಕು, ಚೆಕಪ್ ಕರ್ಕೊಂಡ್ ಬಂದಿರ್ಬೋದು. ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು, ಸಿಂಧು, ಸಿಂಧು ಏನ್ ಮಾಡ್ತಾ ಇದ್ಯಾ? ಸಿಂಧು, ಸಿಂಧು ಬಾಗಿಲು ತೆಗಿ. ಸಿಂಧು, ತಪ್ಪು ಮಾಡ್ತಾ ಇದ್ಯಾ ನೀನು? ಸಿಂಧು, ಸಿಂಧು ನನ್ನ ಮಾತು ಕೇಳು. ಸಿಂಧು, 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 ಸಿಂಧು ಏನ್ ಮಾಡ್ತಾ ಇದ್ಯಾ? ನೀನ್ ಸಾಯೋದ್ರಿಂದ ನಿನ್ ಮೇಲೆ ಬಂದಿರೋ ಕಳಂಕ ಪರಿಹಾರ ಆಗೋಗುತ್ತಾ? ಹೇಳಿ ಸಿಂಧು, ಆಗುತ್ತಾ ಹೇಳು? ಖಂಡಿತ ಇಲ್ಲ ಸಿಂಧು, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ನಮ್ ಜೀವನನ ಈ ಮಟ್ಟಕ್ಕೆ ತಂದಿಟ್ಟವ್ರಿಗೆ ನಾನಿವತ್ತು ಕಲ್ಸೋ ಪಾಠ ಅವ್ರ ಜೀವನ ಪೂರ್ತಿ ನೆನ್ಪಿಡ್ಕೋಬೇಕು.
ನೀನು ಮೃಗಕ್ಕಿಂತ ಕಡೆ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟೆ. ಇವನೇ ಇನ್ಸ್ಪೆಕ್ಟ್ರೆ, ಈ ಬಡವ ರಾಸ್ಕಲ್ ನನ್ನ ಮಗನ್ ಪ್ರಾಣ ತೆಗಿಬೇಕು ಅಂತಿರೋದು. ಅರೆಸ್ಟ್ ಮಾಡ್ರಿ ಇವನ್ನ. ಅರೆಸ್ಟ್ ಮಾಡಿ. ನೋಡ್ದೆ ಆದಿ, ಅವನು ಎಷ್ಟು ಕೆಟ್ಟಾಗಿ ಬಿಹೇವ್ ಮಾಡ್ದ ನನ್ ಜೊತೆ. ನಾನು ಯಾವತ್ತೂ ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ವೆಲ್ಕಮ್ ರಘು, ವೆಲ್ಕಮ್. ಹಳ್ಳಿ ಅಂದ್ರೆ ಮರ್ತ್ಬಿಟ್ಟಲ್ಲಪ್ಪ. ನಡಿ. ವೆಲ್ಕಮ್ ಮೈ ಡಿಯರ್ ಸನ್, ವೆಲ್ಕಮ್. ಕರ್ಕೊಂಡು ಹೋಗ್ರ ಅಳಿಯಂದ್ರನ. ಗುಂಡು, ನಮ್ಮಿಬ್ರು ಕನಸು ನೆನಸಾಗ್ತಿದೆ. ನಾವಿಬ್ರು ಬೀಗರಾಗ್ತಿದ್ವಿ ಕಣಯ್ಯ. ದೊಡ್ಡ ಮನುಷ್ಯರು ಮನೆ ಹುಡುಗಿನೇ ಬೇಕಾ ನಿನ್ಗೆ? ಹೊಡಿಯೋಣ, ಹೊಡಿಯ. ನಿಮ್ ಕೈ ಮುಗಿತೀನಿ. ಏ ಗೋವಿಂದ ಸರ್, ಬಿಡೋಳ ನೀನು. ಸರ್, ಅವ್ನು ಸತ್ತೋಗ್ಬಿಡ್ತಾನೆ ಸರ್. ಸೂರ್ಯನ ಕಾಪಾಡಿ ಸರ್, ಪ್ಲೀಸ್. ಪೊಲೀಸ್ನವ್ರು ಅವನ್ನ ಕೊಂದ್ಬಿಡ್ತಾರೆ ಸರ್. ನಿಮ್ ಮುಂದೆ ಪ್ರಾಣ ಭಿಕ್ಷೆ ಬೇಡ್ತಾ ಇದ್ದೀನಿ, ಪ್ಲೀಸ್ ಉಳಿಸಿ ಸರ್. ಪಾಪ ಮಾಡಿದವನು ಶಿಕ್ಷೆ ಅನುಭವಿಸ್ಲೇಬೇಕಮ್ಮ. ಅವತ್ತು ನಮ್ಮನ್ನೇ ಎದುರಾಕೊಳ್ಳೋಷ್ಟು ಪಗುರು ತೋರಿಸ್ದವನು ಇವತ್ತವನು ನರಳಿ ನರಳಿ ಸಾಯ್ಬೇಕು. ಅದನ್ನ ನಾವು ನೋಡ್ಬೇಕು. ಬೇಡ ಸರ್, ಪ್ಲೀಸ್ ಹಾಗೆ ಮಾಡ್ಬೇಡಿ. ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಸೂರ್ಯನ್ ಜೀವ ಉಳಿಸಿ. ಪ್ಲೀಸ್ ಸರ್, ಸೂರ್ಯನ್ ಜೀವ ಉಳಿಸಿ. ಒಬ್ಬೆಲ್ಲ ಪೂರ್ತಿ ಕರಗೋಗಿರ್ಬೇಕಲ್ವಾ? ಆವತ್ತೇನೋ ಗಂಟ್ಲರ್ಕೊಂಡ್ ಕಿರ್ಚಾಡ್ತಿದ್ರಿ, ಪ್ರೀತಿ ಬಹಳ ದೊಡ್ಡ ತಾಕತ್ತಿದೆ, ಯಾರಿಗೂ ಸೋಲಲ್ಲ, ಯಾರ ಮುಂದೆ ತಲೆ ಬಾಗಲ್ಲ ಅಂತ. ಹಣ ಅಂತಸ್ತಿನ ತಾಕತ್ತಿನ ಮುಂದೆ ನಿಮ್ಮ ಪ್ರೀತಿ ಯಾವತ್ತೂ ನಿಲ್ಲಲ್ಲ. ಒಪ್ಗೋ. ಇವತ್ತು ನನ್ನ ಕಾಲಿಡ್ಕೊಂಡು ಅದ್ರ ಮೇಲೆ ಹಣೆ ಹೆಚ್ಚಿ ನಿನ್ನ ತಪ್ಪನ್ನು ಒಪ್ಕೋ. ಹಾಗೆ ನಿನ್ನ ಸೂರ್ಯನ ಬಿಡಿಸ್ತೀನಿ. ಬೀಳೆ ಕಾಲ್ಗೆ. ಸೋಲು ಒಪ್ಕೋ, ಬೀಳೆ. ನಿಮ್ಮ ಮಾತು ಸತ್ಯ ಸರ್. ಹಣ ಅಂತಸ್ತಿನ ತಾಕತ್ ಮುಂದೆ ಬಡವ್ರ ಪ್ರೀತಿಗೆ ಯಾವ ಬೆಲೆನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ಏ ಹುಡುಗಿ, ನಿನ್ನ ಸೂರ್ಯ ಇನ್ನೂ ಜೀವಂತವಾಗಿರ್ಬೇಕನ್ನೋ ಆಸೆ ನಿನಗಿದ್ರೆ ನೀವಿಬ್ರು ಈ ಊರ್ನಲ್ಲ ದೇಶನೇ ಬಿಟ್ಟು ಹೋಗ್ಬೇಕು ಶಾಶ್ವತವಾಗಿ. ಆಗ್ಲಿ ಸರ್, ನೀವ್ ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ಜೋಡ ಬರಿ. ರಾಜು. ಇನ್ಸ್ಪೆಕ್ಟರ್ ರಾಜೀವ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಅವನನ್ನ ಬಿಟ್ಬಿಡು. ಬಿಟ್ಬಿಡ್ಲ? ಹೌದು.
ಇವತ್ತು ಸಂಜೆ ಶ್ರೀಲಂಕಾ ಹೋಗೋ ಫ್ಲೈಟಲ್ಲಿ ಆ ಬೀದಿನ ಜೊತೆಗೆ ಈ ಹುಡುಗಿನ್ನು ನೀನೇ ಏರ್ಪೋರ್ಟ್ಗೆ ಹೋಗಿ ಕಳಿಸ್ಬಿಡು. ಅಕಸ್ಮಾತ್ ಅವ್ರು ಬೇರೆ ಎಲ್ಲಾದ ಊರಲ್ಲಿ ಕಾಣಿಸಿದ್ರೆ ಮುಲಾಜಿ ನೋಡ್ಬೇಡ, ಎನ್ಕೌಂಟರ್ ಹೆಸರಲ್ಲಿ ಫಿನಿಶ್ ಮಾಡಿ ಬಿಸಾಕ್ಬಿಡು. ಆಗ್ಲಿ ಸರ್. ಹೋಗೆ, ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ. ಹೋಗೆ ದರಿದ್ರದವ್ ತಂದು ಯಾವುದೇ ಕಾರಣಕ್ಕೂ ನಾನು ಸೋಲ್ನ ಒಪ್ಕೊಂಡು ಈ ಊರು ಬಿಟ್ಟು ಬರೋದಿಲ್ಲ ಸಿಂಧು. ನಾವು ತಪ್ಪು ಮಾಡಿಲ್ಲ ಸಿಂಧು. ಅದನ್ನ ಪ್ರೂವ್ ಮಾಡೋ ತನಕ ನಾನು ಎಲ್ಲಿಗೂ ಬರೋದಿಲ್ಲ, ಎಲ್ಲಿಗೂ ಬರೋದಿಲ್ಲ. ನೀನು ಪ್ರೂವ್ ಮಾಡೋಕ್ಕಾಗಲ್ಲ ಸೂರ್ಯ. ಅಷ್ಟರಲ್ಲಿ ಪಾಪಿಗಳು ನಿನ್ನನ್ನು ಕೊಂದು ಹಾಕ್ಬಿಡ್ತಾರೆ. ನಾವು ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಸಾಯೋದಕ್ಕೂ ರೆಡಿ ಇದ್ದೀನಿ. ಸೂರ್ಯ, ನೀನ್ ಸಾಯ್ಬೇಕು ಅನ್ನೋ ಹಾಗಿದ್ರೆ ನನ್ನನ್ನು ಯಾಕೆ ಬದುಕಿಸ್ದೆ ಅವತ್ತು? ಯಾರು ಬೇಕಾಗಿತ್ತು ಈ ಜೀವನ? ಹೇಳು ಸೂರ್ಯ, ಹೇಳು. ನನ್ನ ಹೆಸರು ಗಂಟಿರೋ ಕಳಂಕ ಅನ್ಬೇಕಾದ್ರು ನಾನ್ ಸಹಿಸ್ಕೊತೀನಿ. ಆದ್ರೆ ನನ್ನ ಅಣ್ಣನ ಹೆಣ ನೋಡೋದ್ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ ಸೂರ್ಯ, ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವತ್ ನೀನ್ ನನ್ನನ್ನ ನಿನ್ ತಂಗಿ ಅಂದೆ ತಾನೆ? ಈ ಅಣ್ಣ ತಂಗಿ ಸಂಬಂಧನ ಉಳಿಸ್ಕೊಳ್ಳೋದಕ್ಕಾದ್ರೂ ನಾವೀ ಊರ್ ಬಿಟ್ಟು ಹೋಗೋಣ. ನನಗಂತೂ ಈ ಮದುವೆ ನಡೀತಾ ಇರೋದ್ರಿಂದ ಬಹಳ ಸಂತೋಷ ಆಗ್ತಿದೆ. ಕಂಗ್ರಾಟ್ಸ್. ಫ್ಲೈಟ್ಗೆ ಟೈಮ್ ಆಯ್ತು. ಕಮಾನ್, ಬೇಗ ಬೇಗ ಹೊರಡಿ. ಮಹಾಗಣಾಧಿಪತಯೇ ನಮಃ. ಓಂ ನಮೋ ವ್ರಾತಪತಯೇ ಪ್ರಮತಪತಯೇ ನಮಸ್ತೆ ಹಸ್ತಲಂಬೋದರಾಯ ಏಕದಂತಾಯ. ಈ ಮುಹೂರ್ತ ಟೈಮಲ್ಲಿ ಲೈಟ್ ಏನಾಯ್ತು? ಏನ್ ತಮಾಷೆ ಮಾಡ್ತಿದ್ಯಾ? ಈ ಫೋಟೋನೆಲ್ಲ ತೋರಿಸಿ ಏನ್ ಸಾಧಿಸ್ಬೇಕಂತಿದ್ಯಾ? ಹೌದಯ್ಯ, ನಾನ್ ಸಾಧಿಸ್ಬೇಕು ಅಂತ ಬಂದಿರೋದು ನೀನಂತ ಥರ್ಡ್ ಕ್ಲಾಸ್ ಅಂತ. ಇನ್ನು ನಿಜವಾದ ಬಣ್ಣ ಏನು ಅಂತ ಎಲ್ರಿಗೂ ತಿಳ್ಸಕ್ಕೆ ಅಂತಾನೆ ಬಂದಿದ್ದೀನಿ. ಸರಿಯಾಗಿ ಕೇಳಿಸ್ಕೊ ಆದಿ. ಆವತ್ ನೀನ್ ಎಂಗೇಜ್ಮೆಂಟ್ ದಿನ ಗಾಡಿಯಲ್ಲಿ ಬರ್ತಾ ಇದ್ದಿದ್ ಸಿಂಧುನ ನಿಮ್ಮಪ್ಪ ಕಳ್ಸಿದ ಬಾಡಿಗೆ ನಾಯಿಗಳು ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡಿದ್ರು. ಅವಳು ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿದ್ರು. ಅವಳ ಜೊತೆ ಪ್ರಾಣಿಗಳ ತರ ನಡ್ಕೊಂಡ್ರು. ಅವತ್ತು ಅವಳನ್ನ ಕಾಪಾಡಕ್ ಬಂದಿದ್ದು ನಿನ್ನ ಜೀವಕ್ಕೆ ಜೀವದ ಗೆಳೆಯ ಸೂರ್ಯ. ಎದುರ್ಕೊಂಡು ಕಂಗಾಲಾಗಿದ್ದ ಅವಳನ್ನ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಅವತ್ತು ಸಂತೋಷಿದ್ದು ಸೂರ್ಯ. ಅವತ್ತು ಅದನ್ನೆಲ್ಲ ಫೋಟೋ ತೆಗೆದು ಅದಕ್ಕೆ ಆಧಾರದ ಬಣ್ಣ ಹಚ್ಚಿ ಬೀದಿಗಿಟ್ಟಿದ್ದು ಈ ದೊಡ್ಡ ಮನುಷ್ಯ ಅನ್ಸ್ಕೊಂಡವನಲ್ಲ, ಈ ನಿಮ್ಮಪ್ಪ. ಅವತ್ತು ಸೂರ್ಯ ಬೇಡ್ಕೊಂಡ, ನಂದೇನು ತಪ್ಪಿಲ್ಲ, ನಾನು ನಿರಪರಾಧಿ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಗೋಗರ್ದ. ಆದ್ರೆ ನಿನಗ್ ಮಾತ್ರ ನಂಬಿಕೆನೇ ಬರ್ಲಿಲ್ಲ. ನಾನು ತಪ್ಪಿತಸ್ಥ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋಕ್ಕೋಸ್ಕರನೇ ನಿನ್ನೆ ರಾತ್ರಿ ಅವನು ನಿನ್ ಮೇಲೆ ಅಟ್ಯಾಕ್ ಮಾಡ್ದ. ಅವ್ರು ಮಾಡಿದ್ದ ಐಡಿಯಾನೇ ಉಪಯೋಗಿಸ್ಕೊಂಡು ಲಕ್ಷ್ಮಿನ ರೇಪ್ ಮಾಡೋ ತರ ನಾಟಕ ಮಾಡ್ದ. ಆವಾಗ್ಲೇ ನೀನ್ ಬಂದು ಲಕ್ಷ್ಮಿನ ಕಾಪಾಡಿದ್ದು, ಅಳ್ತಾ ಇದ್ದಿ ಮಗುನ ಸಂತೈಸಿದ್ದು. ಆಗ್ಲೇ ನಾವ್ ಈ ಫೋಟೋಗಳನ್ನೆಲ್ಲ ತೆಗೆದಿದ್ದು ಯಾಕೆ ಗೊತ್ತಾ? ನಿನ್ ಕಣ್ ಮುಂದೆನೆ ಹಾಲು ಯಾವುದು ವಿಷ ಯಾವುದು ಅಂತ ಗೊತ್ತಾಗ್ಲಿ ಅಂತ. ನನ್ನ ಮಾತಲ್ಲಿ ಇನ್ನೂ ನಿನಗೆ ನಂಬಿಕೆ ಬಂದಿಲ್ಲಲ್ಲ? ಐ ಬಾರ ಬಾರ, ನೋಡು ನಿಮ್ಮಪ್ಪನ ಪಾಪದಲ್ಲಿ ಇವಂದು ಪಾಲಿದೆ. ಇವನೇ ಕೇಳು, ಏನಾಯ್ತು ಅಂತ ಬಗ್ಲ ಬಗ್ಲ.
ಸತ್ಯ ಹೇಳ್ತೀನಿ ಸರ್. ಅವತ್ತು ಪಾರ್ಟಿಲಿ ನಾನು ಹೇಳಿದ್ದೆಲ್ಲ ಸುಳ್ಳು ಸರ್. ಆ ಸುಳ್ಳು ಹೇಳೋದಕ್ಕೆ ನಿಮ್ಮ ತಂದೆಯವರು ನನಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ರು ಸರ್. ನೀನು ಅಪ್ಪ ಮಗನ ಸಂಬಂಧಕ್ಕೆ ಮಸಿ ಬಡ್ದುಬಿಟ್ಟೆ. ಇಷ್ಟು ದೊಡ್ಡ ಮೋಸ ವಂಚನೆ ಯಾಕೆ ಮಾಡ್ದೆ ಹೇಳು. ಮಗಳು ಯಾಕಿಂತ ಅನ್ಯಾಯ ಮಾಡ್ದೆ? ಯಾಕೆ ನನ್ನ ಲೈಫ್ ಬೆಂಕಿ ಇಟ್ಟೆ? ಮಗಳು ಹೇಳು. ಬಿಡಿರಲ್ಲ. ಇವತ್ತು ಉಳಿಸಲ್ಲ. ನನ್ನ ಜೀವನನೇ ಸರ್ವನಾಶ ಮಾಡಾಕ್ಬಿಟ್ಟೆಲ್ಲೋ. ನಿನ್ನ ಮಾತ್ರ ಉಳಿಸಲ್ಲ. ಅದೇ ಇವ್ರು ನಿನಗೆ ಜನ್ಮ ಕೊಟ್ಟು ತಂದೆ ಕಣೋ. ಬೇಡ ಕಣೋ, ಬಿಟ್ಬಿಡೋ, ಪ್ಲೀಸ್ ಬಿಟ್ಬಿಡೋ. ಬಿಟ್ಬಿಡು ಲಕ್ಷ್ಮಿ, ಬಿಟ್ಬಿಡಿ ಮಾಮ. ನಾನು ಬದುಕಕ್ಕೆ ಇಷ್ಟ ಇಲ್ಲ. ಈ ಪಾಪಿ ನಾನು ಯಾರಿಗೂ ಮುಖ ತೋರಿಸ್ದೇ ಇರೋ ಹಾಗೆ ಮಾಡ್ಬಿಟ್ಟ. ಇವ್ ನನ್ನ ತಂದೆನೇ ಅಲ್ಲ ಲಕ್ಷ್ಮಿ. ಇವ್ ನನ್ನ ತಂದೆ ಆಗಕ್ ಸಾಧ್ಯನೇ ಇಲ್ಲ. ನನಗ್ ಸಂಬಂಧ ಇಲ್ಲಿರೋರೆಲ್ಲ ನನ್ನನ್ನು ಮುದ್ದು ಮಾಡಿದ್ರು, ಪ್ರೀತಿ ಮಾಡಿದ್ರು. ಆದ್ರೆ ಇವನು ಸ್ವಂತ ಮಗನ್ನೇ ಪ್ರಾಣಿಗಿಂತ ಕಡೆಯಾಗಿ ಬಳಸ್ಕೊಂಡ. ನನ್ನನ್ನ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಸಮಾಧಾನ ಮಾಡ್ಕೋ ಆದಿ, ಸಮಾಧಾನ ಮಾಡ್ಕೋ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಲಕ್ಷ್ಮಿ? ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ನನ್ ಸಿಂಧು ಮೇಲೆ ಅನುಮಾನ ಪಟ್ಬಿಟ್ಟೆ. ದೇವ್ರಂತ ನನ್ ಸೂರ್ಯನ್ ಮೇಲೆ ಕೈ ಮಾಡ್ಬಿಟ್ಟೆ. ಆದಿ, ನಿನ್ ದುಃಖ ನನ್ಗೆ ಅರ್ಥ ಆಗುತ್ತೆ. ನೀನ್ ಏನ್ ನೋವು ಅನುಭವಿಸ್ತಿದ್ಯೋ ಅದೇ ನೋವು ನಾನು ಅನುಭವಿಸ್ತಿದ್ದೀನಿ. ನಿನ್ ತಂದೆ ಮಾಡ್ದಾಗೆ ನನ್ಗೂ ನನ್ ತಂದೆ ಅನ್ಯಾಯ ಮಾಡಿದ್ದಾರೆ. ಆದ್ರೆ ಇದು ನಮಗ್ ನಾವೇ ಶಿಕ್ಷೆ ಕೊಟ್ಕೊಳ್ಳೋ ಸಮಯ ಅಲ್ಲ. ಅವರಿಬ್ಬರ ಹತ್ರ ಕ್ಷಮೆ ಕೇಳೋ ಸಮಯ. ಅದೇ ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ. ಆದಿ, ಪ್ರಾಯಶ್ಚಿತ. ಹೌದು ಆದಿ, ಈಗಾಗಲೇ ತುಂಬಾ ಲೇಟ್ ಆಗೋಗ್ಬಿಟ್ಟಿದೆ. ನೀವು ಆದಷ್ಟು ಬೇಗ ಹೋಗಿ ಅವ್ರನ್ನ ತಡೀರಿ. ಅವರಿಬ್ರು ಶಾಶ್ವತವಾಗಿ ಈ ದೇಶನ ಬಿಟ್ಟು ಹೋಗ್ತಾ ಇದ್ದಾರೆ. ಸರ್, ಹಲೋ ನಿಲ್ಲಿ, ಎಲ್ಲಿ ಹೋಗ್ತಿದ್ದೀರಾ? ದಯವಿಟ್ಟು ನಮ್ಗೆ ಒಳಗೆ ಬಿಡಲ್ಲ. ಇದು ನಮ್ಮ ಜೀವನದ ಪ್ರಶ್ನೆ ಸರ್. ಹೆಲ್ಪ್ ಮಾಡಿ ಸರ್. ಆದಿ, ಏನಾಯ್ತು? Hey!
ಅದೇ ಸರ್ ಫೋನ್ ಮಾಡಿ ಫ್ಲೈಟ್ನ ಡಿಲೇ ಮಾಡಿ ಅಂದ್ರಲ್ಲ, ಯಾಕೆ ಸರ್? ಇವತ್ತು ಇವ್ರು ಹೊರಟೋಗ್ಬಿಟ್ಟಿದ್ರೆ ನಾವು ನಮ್ಮ ಮಕ್ಕಳನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತಾ ಇದೀವಿ. ನಾವು ತುಂಬಾನೇ ತಪ್ಪು ಮಾಡ್ಬಿಟ್ಟಿದೀವಿ. ಜೀವನ ಪೂರ್ತಿ ಬಡವರಂದ್ರೆ ಕ್ರಿಮಿಗಳು, ಹಸಿಯ ಉಡ್ಸೋರು ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಈಗ ಅರ್ಥ ಆಯ್ತು, ಇಷ್ಟೆಲ್ಲ ಐಶ್ವರ್ಯ ಇದ್ರು ಹೃದಯನೇ ಇಲ್ದೇ ಇರೋ ತರ ಬದುಕ್ತಾ ಇರೋ ನಾವ್ ಎಂತ ದರಿದ್ರರು ಅಂತ. ನಮ್ಮ ನಿಜವಾದ ಆಸ್ತಿ ಐಶ್ವರ್ಯ ಅಂದ್ರೆ ನೀವೇ ಮಕ್ಕಳ, ನೀವೇ. ಮಕ್ಕಳು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮ ನಾವು ಕ್ಷಮಿಸ್ತೀವಿ, ಆದ್ರೆ ಅಪ್ಪ ಅಮ್ಮನೇ ತಪ್ಪು ಮಾಡಿದ್ರೆ ಮಕ್ಕಳಾದ್ ನೀವು ಕ್ಷಮಿಸ್ಬೇಕು. ದಯವಿಟ್ಟು ನಮಗೆ ಕ್ಷಮಿಸ್ಬಿಡ್ರಪ್ಪ, ದಯವಿಟ್ಟು ಕ್ಷಮಿಸ್ಬಿಡ್ರು. ಓಹೋ ಇರ್ಲಿ 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 ಇರ್ಲಿ. ಏನೇ ಇದು ಆಶ್ಚರ್ಯ? ಕಡೆಗೂ ಸೊಟ್ಟಿಗಿದ್ದಿದ್ ನಾಯಿ ಬಾಳ ನೆಟ್ಟಗಾಗೋಯ್ತು.